2022 प्रातः मुरली बाप दादा मधुबन। मीठे बच्चे, बाप आए हैं तुम्हें श्रेष्ठ मत देकर सदा के लिए सुखी शांत बनाने। उनके मत पर चलो, रूहानी पढ़ाई पढ़ो और पढ़ाओ तो एवर हेल्थी वेल्थी बन जाएंगे। ತಂದೆ ತಿಳಿಸ್ತಾ ಇದ್ದಾರೆ, ತಮಗೆ ಶ್ರೇಷ್ಠ ಮತ ಕೊಟ್ಟು ಸದಾ ಸುಖಿ ಶಾಂತರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. ತಮಗೆ ಶ್ರೇಷ್ಠ ಮತವನ್ನು ಕೊಟ್ಟು ಸದಾ ಸುಖಿ ಶಾಂತರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. ಅವರ ಮತದಂತೆ ನಡೆಯಬೇಕು. ಸದಾ ಸುಖಿ ಶಾಂತರನ್ನಾಗಿ ಮಾಡಲು ಬಂದಿದ್ದಾರೆ. ಅವರ ಮತದಂತೆ ನಡೆಯಬೇಕು. ಆತ್ಮಿಕ ವಿದ್ಯೆಯನ್ನು ಓದಬೇಕು ಹಾಗೂ ಓದಿಸಬೇಕು. ಆಗ ಎವರ್ ಹೆಲ್ತಿ ವೆಲ್ತಿ ಆಗುತ್ತೀರಾ ಅಂತ ಹೇಳ್ತಾ ಇರ್ಬೋದು. ಅಂದರೆ ಸದಾ ಆರೋಗ್ಯವಂತರಾಗಿ ಹಾಗೂ ಐಶ್ವರ್ಯವಂತರಾಗಿ ಆಗುತ್ತೀರಿ. బాబా చెప్తున్నారు, మధురమైన పిల్లలారా, మీకు శ్రేష్ఠ మతమునిచ్చి సదా సుఖీగా మరియు శాంతిగా చేయటానికి తండ్రి వచ్చారు. వారి మతమును అనుసరించాలి. విద్యని, ఆత్మిక విద్యని చదవాలి మరియు చదివించాలి. అప్పుడే మీరు ఎవరు హెల్తీగా వెల్దీగా కాగలరు అని అంటున్నారు. ప్రశ్న, कौन सा चांस सारे कल्प में इस समय ही मिलता है जो मिस नहीं करना है? ಯಾವ ಒಂದು ಚಾನ್ಸ್ ಪೂರ್ತಿ ಕಲ್ಪದಲ್ಲಿ ಈ ಸಮಯದಲ್ಲಿ ಮಾತ್ರ ಸಿಗುತ್ತದೆ? ಇದನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳಬಾರದು. ಮತ್ತೆ ಯಾವ ఛాన్స్? బాబా అంటున్నారు, ఏ ఛాన్స్ పూర్తి కల్పంలో ఈ సమయంలో మాత్రం మీకు లభిస్తుంది. దీన్ని మరి ఎప్పుడూ మిస్ చేసుకోరదు. ఇప్పుడు మిస్ చేసుకుంటే ఇంకా మిస్ అయిపోయినట్లే. ఎటువంటి ఛాన్స్ అది? आत्मिक सेवा చేసే అవకాశం. उत्तर, रूहानी सेवा करने का चांस, मनुष्यों को देवता बनाने का चांस अभी ही मिलता है. ಆತ್ಮಿಕ ಸೇವೆಯನ್ನು ಮಾಡುವ ಚಾನ್ಸ್, ಮನುಷ್ಯರನ್ನು ದೇವತೆಯರನ್ನಾಗಿ ಮಾಡುವ ಚಾನ್ಸ್ ಏನಿದೆ ಅದು ಈಗ ಮಾತ್ರ ನಮಗೆ ಸಿಗುತ್ತದೆ. या चांस मिस नहीं करना है. रूहानी सर्विस में लग जाना है, सर्विसेबल बनना है. खास कुमारियों को ईश्वरीय गवर्नमेंट की सेवा करनी है. मम्मा को पूरा पूरा फॉलो करना है. अगर कुमारी बाप का बनकर जिस्मानी सर्विस ही करती रहे, कार्टून को फूल बनाने की सेवा नहीं करे, तो यह भी जैसे बाप का डिसरिगार्ड है. ನೋಡಿ, ತಂದೆ ಹೇಳ್ತಾ ಇದ್ದಾರೆ, ಆತ್ಮಿಕ ಸೇವೆಯನ್ನು ಮಾಡುವಂತಹ ಚಾನ್ಸ್ ಏನಿದೆ ಅದು ಈ ಸಮಯದಲ್ಲಿ ಸಿಕ್ಕಿದೆ. ನೀವೀಗ ಆತ್ಮಿಕ ಸೇವೆಯಲ್ಲಿ ತೊಡಗಬೇಕು, ಸರ್ವಿಸಬಲ್ ಆಗಬೇಕು ಅಂತ ಹೇಳ್ತಾರೆ. ಏನಾಗಬೇಕಂತ ಹೇಳ್ತಾರೆ ಬಾಬಾ? ಆತ್ಮಿಕ ಸೇವೆಯನ್ನು ಮಾಡುವಂತಹ ಸರ್ವಿಸಬಲ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಬಾಬಾ ಹೇಳ್ತಾರೆ, ಅದರಲ್ಲೂ ವಿಶೇಷ ಕುಮಾರಿಯರು ಈ ಈಶ್ವರ್ಯ ಗೌರ್ಮೆಂಟ್ನಲ್ಲಿ ಸೇವೆ ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಮ್ಮಾರವರನ್ನು ಪೂರ್ತಿ ಫಾಲೋ ಮಾಡಬೇಕು. ಯಾರನ್ನು ಫಾಲೋ ಮಾಡಬೇಕು?
ಮಮ್ಮಾರವರನ್ನು ಪೂರ್ತಿಯಾಗಿ ಫಾಲೋ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಕುಮಾರಿಯರಾಗಿ ತಂದೆಯವರಿಗೆ ಮಕ್ಕಳಾಗಿ ಈ ಶಾರೀರಿಕ ಸೇವೆಯನ್ನು ಮಾಡಿಕೊಳ್ಳುತ್ತಾ ಮುಳ್ಳಾಗಿರುವಂಥವರನ್ನು ಹೂವಾಗಿ ಮಾಡುವಂಥ ಸೇವೆ ಮಾಡ್ತಾನೆ ಇಲ್ಲ ಅಂತಂದರೆ ಬಾಬಾ ಹೇಳ್ತಾರೆ, ನೀವು ಸಂಪೂರ್ಣವಾಗಿ ನನಗೆ ಅಗೌರವ ಮಾಡ್ದಂಗೆ ಅಂತ ಹೇಳ್ತಿದ್ದಾರೆ ಬಾಬಾ. ತಂದೆಗೆ ಡಿಸ್ರೆಸ್ಪೆಕ್ಟ್ ಕೊಟ್ಟಂಗೆ ಅಂತ ಬಾಬಾ ಹೇಳ್ತಾರೆ, ಡಿಸ್ರಿಗಾರ್ಡ್ ಮಾಡಿದಂಗೆ. ಅದಕ್ಕೋಸ್ಕರ ತಂದೆಗೆ ಮಕ್ಕಳಾಗಿದ್ದೀವಿ ಅಂತಂದರೆ ನಮ್ಮ ಕರ್ತವ್ಯ ಏನು? ಸೇವೆ ಮಾಡುವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕುಮಾರಿಯರಾಗಲಿ ಬಾಬೋರಿಗೆ ಯಾರೆಲ್ಲ ನಿಮಿತ್ತರಾಗಿರುತ್ತಾರೋ ನಮ್ಮ ಹೆಸರು ಏನಾಗಿದೆ? ಸೇವಾದಾರ. ಇನ್ನು ಪ್ರವೃತ್ತಿ ಮಾರ್ಗದಲ್ಲಿರುವಂಥವ್ರು ಬಂದು ಜ್ಞಾನ ಕೇಳಿ ಹೋಗ್ತಾರೆ. ಅವರಿಗೆ ಆಗಿರುವಂಥ ಹಲವಾರು ಚಿಂತೆ ಕಾರ್ಯವ್ಯವಹಾರಗಳಿರುತ್ತೆ. ಅವರು ಕೂಡ ಅವರ ಶಕ್ತಿ ಅನುಸಾರವಾಗಿ ಸೇವೆಯನ್ನು ಮಾಡ್ತಾರೆ. ಆದರೆ ನಾವಂತೂ ಸಂಪೂರ್ಣವಾಗಿ ಈಶ್ವರಿ ಗೌರ್ಮೆಂಟ್ನಲ್ಲಿ ತೊಡಗಿರುವಂತಹ ಕಾರಣ ಸೇವೆಯನ್ನು ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಗೀತ್ ಜಾಗ ಸಜನಿಯಾ ಜಾಗ, ಎದ್ದೇಳಿ ಪ್ರಿಯತಮರೇ ಎದ್ದೇಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಓಂ ಶಾಂತಿ. ಸಜನಿಯಂಕೋ ಕಿಸ್ನೆ ಸಮझाया? ಬಾಬಾ ಹೇಳ್ತದೆ ಪ್ರಿಯತಮರಿಗೆ ಯಾರು ಅರ್ಥ ಮಾಡಿಸಿದ್ರು ಅಂತ. कहते हैं साजन आया सजनियों के लिए. ಹೇಳಲಾಗುತ್ತಲ್ಲ, ಪ್ರಿಯತಮ ಬಂದ ಪ್ರಿಯತಮರಿಗಾಗಿ ಅಂತ. ಇವಾಗ ಪ್ರಿಯತಮನೇ ಬಂದಿದ್ದ. ಯಾರೆಲ್ಲ ಪ್ರಿಯತಮರಾಗಿದ್ದೀರಿ? ನಾವೆಲ್ಲರೂ ಪ್ರಿಯತಮರು. ಕಿತನಾ ಸಜನಿಯಾ ಹೇ? ಬಾಬಾ ಹೇಳ್ತಾರೆ ಬಾಬರಿಗೆ ಎಷ್ಟು ಪ್ರಿಯತಮರು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಏಕ ಸಾಜನ್ಕೋ ಇತನಿ ಸಜನಿಯಾ. ವಂಡರ್ ಹೇಳ. ಬಾಬಾ ಹೇಳ್ತಾರೆ ಒಬ್ಬ ಪ್ರಿಯತಮನಿಗೆ ಇಷ್ಟು ಪ್ರಿಯತಮರಿದ್ದಾರೆ. ಇದೊಂದು ಅದ್ಭುತ ಅಲ್ವಾ ಅಂತ ಹೇಳ್ತಾರೆ. ಅದ್ಭುತ ಹೌದಾ ಇಲ್ವಾ? ಕೃಷ್ಣನ ಮೇಲೆ ಆರೋಪ ಮಾಡಬೇಕು ನೋಡಿ. ಹೌದು, ಈ ಗಾಯನ ಏನಿದೆ, ಅನೇಕವಾಗಿರುವಂಥ ಗೋಪಿಯರು ಕೃಷ್ಣನಿಗಿದ್ರು ಅಂತ ಹೇಳ್ತಾರಲ್ಲ. ಆದರೆ ಸಚ್ಚೆಯನ್ನು ಶಿವಬಾಬಾನೇ ಪ್ರಿಯತಮ ಆಗಿ ಬಂದು ಇಷ್ಟೆಲ್ಲ ಪ್ರಿಯತಮರನ್ನು ತಮ್ಮವರಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಈ ಸಂಗಮಯುಗದ ಗಾಯನ. मनुष्य तो कहते हैं कृष्ण को 16,108 सजनियाँ थी, परंतु नहीं, शिव बाबा कहते हैं मुझे तो करोड़ों सजनियाँ है. ಕೃಷ್ಣನಿಗೆ ಏನು ಹೇಳ್ತಾರೆ? 16,108 ಗೋಪಿಕೆಯರಿದ್ರು ಅಂತ ಹೇಳ್ತಾರೆ, ಪ್ರಿಯತಮರಿದ್ರು ಅಂತ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ ಅವರಿಗೆಲ್ಲ ಇರೋದು ನನಗಿದ್ದಾರೆ, ಆದರೆ ನನಗೆ 16,108 ಅಲ್ಲ, ನನಗಿರ ಕೋಟ್ಯಾಂತರ ಪ್ರಿಯತಮರಿದ್ದಾರೆ ಅಂತ ಬಾಬಾ ಹೇಳ್ತಾರೆ. 33 ಕೋಟಿ ಆತ್ಮರು ದೇವತೆಯರು ಆಗ್ತಾರೆ ಅಂತಂದ್ರೆ ಎಲ್ಲರೂ ಒಪ್ಕೊಳ್ಬೇಕಲ್ಲ ಶಿವಬಾಬಾ ನನ್ನವರು ಅಂತ. ಅದಕ್ಕೋಸ್ಕರ ಅಷ್ಟು ಆತ್ಮರು ಏನಾಗ್ತಾರೆ? ಬಾಬಾ ಅವರಿಗೆ ಪ್ರಿಯತಮರೇ ಆಗ್ತಾರೆ. सब सजनियों को मैं अपने साथ स्वीट होम ले जाऊंगा. ಬಾಬಾ ಹೇಳ್ತಾರೆ ಎಲ್ಲ ಪ್ರಿಯತಮರನ್ನು ನಾನು ನನ್ನ ಜೊತೆಯಲ್ಲೇ ಮಧುರ ಮನೆಗೆ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. सजनिया भी समझती हमको फिर से बाबा ले जाने आए हैं. जीवात्मा सजनी ठहरे. ಸಜ್ನಿ ಅಂತಂದರೆ ಪ್ರಿಯತಮರಾಗಿರುವಂಥ ನಾವು ತಿಳಿದುಕೊಂಡಿದ್ದೇವೆ, ಈಗ ನಮಗಾಗಿ ನಮ್ಮ ತಂದೆ ಬಂದಿದ್ದಾರೆ ಕರೆದುಕೊಂಡು ಹೋಗುವುದಕ್ಕೆ, ಅಥವಾ ಪ್ರಿಯತಮನೇ ಬಂದಿದ್ದಾನೆ ಮನೆಗೆ ಕರೆದುಕೊಂಡು ಹೋಗುವುದಕ್ಕೆ ಅಂತ. ಈಗ ಜೀವ ಆತ್ಮರೇ ಪ್ರಿಯತಮರು ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ವಾ? ದಿಲ್ ಮೇ ಹೇ साजन आया है, हमको ಶ್ರೀಮತ್ से ಬಾಬಾ ಲೇ ಜಾನೆ ಆಯೆ. ಇವಾಗ ನಮ್ಮ ಹೃದಯದಲ್ಲಿದೆ ಪ್ರಿಯತಮ ಬಂದಿದ್ದಾರೆ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗ್ಲಿಕ್ಕೆ. ಆದರೆ ಹಿಂಗೆ ಶ್ರೀಮತದ ಆಧಾರದ ತಂದೆಯ ಶ್ರೀಮತಂತೆ ನಾವು ನಡೆದರೆ ನಾವು ವಾಪಸ್ ನಮ್ಮ ಪ್ರಿಯತಮನ ಜೊತೆ ಮನೆಗೆ ಹೋಗಬಹುದು. ಮತ ತೋ ಹರ್ ಏಕ್ ಕೋ ದೇತೆ ಹೈ, पुरुष स्त्री को, बाप बच्चे को, साधु अपने शिष्य को, परंतु इनकी मत तो सबसे न्यारी है. ಬಾಬಾ ಏನು ಮಾಡ್ತಾರೆ? ಈಗ ಶ್ರೀಮತವನ್ನು ಕೊಟ್ಟು ಶೃಂಗಾರ ಮಾಡಿ ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಎಂಥ ಪ್ರಿಯತಮ ನೋಡಿ, ಅವರೇ ಶೃಂಗಾರ ಮಾಡಬೇಕು, ಅವರೇ ಬರಬೇಕು, ಅವರೇ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ಮತ ಅಂತೂ ವಿಭಿನ್ನವಾಗಿ ಪ್ರತಿಯೊಬ್ಬರದು ಕೂಡ ಅವ್ರದ್ದೇ ಆಗಿರುವಂತಹ ಮತ ಇದೆ. ಇಲ್ಲಿ ಸ್ತ್ರೀ ಪುರುಷರಿಗೆ ಅಂದರೆ ಪುರುಷ ಸ್ತ್ರೀಗೆ ಮತವನ್ನು ಕೊಡ್ತಾರೆ, ತಂದೆ ಮಕ್ಕಳಿಗೆ ಮತವನ್ನು ಕೊಡ್ತಾರೆ, ಸಾಧು ಶಿಷ್ಯರಿಗೆ ಮತವನ್ನು ಕೊಡ್ತಾರೆ.
ಈ ರೀತಿ ಅನೇಕ ಮತವನ್ನು ಕೂಡ ಕೊಡಲಾಗುತ್ತದೆ. ಆದರೆ ಎಲ್ಲ ಮತಗಿಂತ ಕೂಡ ಭಿನ್ನ ಹಾಗೂ ಬಹಳ ಶ್ರೇಷ್ಠವಾಗಿರುವಂಥ ಮತ ಯಾವುದು? ಶ್ರೀಮತವಾಗಿದೆ. ಅದಕ್ಕೆ ಇದರ ಹೆಸರೇ ಹೇಳಲಾಗುತ್ತಲ್ಲ, ಶ್ರೀಮತ ಅಂತ. ಹೊರಗಡೆಯಲ್ಲಿರುವಂಥದ್ದು మనుష్యರ మత, ಆದರೆ ఇదేనాಗಿದೆ శ్రీమత. బాబా చెప్తున్నారు మతం అనేది అనేక విధాలుగా, అంటే ప్రతి ఒక్కరిది కూడా వాళ్ళదైన మతం అని అంటున్నారు. ఇప్పుడు తండ్రి పిల్లలకి ఇచ్చేది మతము, ఇక్కడ గురువు శిష్యుడికి ఇచ్చేది ఒక మతమే, మరియు పురుషుడు స్త్రీకి ఇచ్చేది కూడా ఒక మతమే, ఒక మార్గమే. కానీ అన్నిటికన్నా శ్రేష్టమైన మతం ఏదైతే ఉందో అది తండ్రే ఇస్తారు. అందుకే వారి మతమును శ్రీమతము అని చెప్పబడుతుంది. మిగిలిన వారందరిది మనుష్యుల మతము మాత్రమే అంటున్నారు బాబా. తండ్రి వచ్చి శ్రీమత శివబాబు బంధు కొడతారల్వ. బాబా చెప్తున్నారు ప్రియతములైన మనందరినీ కూడా వాపస్ ఇంటికి తీసుకెళ్ళడానికి ఇచ్చే మతం కూడా ఈ శ్రీమతాన్ని. दिल में है साजन आया है हमको श्रीमत दे श्रृंगार कराने के लिए, तो वह सब मत देते हैं अपने शरीर निर्वाहन। साधु संत आदि सबको तात लगी हुई है शरीर निर्वाहन की। सभी एक दो को धनवान बनाने की मत देते रहते हैं। सबसे अच्छी मत साधुओं गुरुओं की मानी जाती है, परंतु वह भी अपने पेट के लिए कितना धन इकट्ठा करते हैं। मुझे तो अपना शरीर नहीं है, मैं अपने पेट के लिए कुछ नहीं करता हूँ। तुमको भी अपने पेट का ही काम है कि हम महाराजा महारानी बने। सबको तात है पेट की. ಬಾಬಾ ಹೇಳ್ತಾ ಇದ್ದಾರೆ, ಈಗ ಶ್ರೀಮತ ಬಂದು ತಂದೆ ಕೊಡ್ತಾರೆ, ಉಳಿದ ಎಲ್ಲ ಮತ ಯಾವುದೆಲ್ಲವೂ ಇದೆಯೋ ಎಲ್ಲವೂ ಕೂಡ ಶರೀರ ನಿರ್ವಹಣ ಅರ್ಥ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಹೇಳಿರುವಂತಹ ಮತಗಳು ಅಷ್ಟೇ ಅಂತ ಬಾಬಾ ಹೇಳ್ತಾರೆ. ಲೌಕಿಕದಲ್ಲಿ ಏನು ಹೇಳ್ತಾರೆ, ಎಲ್ಲದಕ್ಕಿಂತ ಶ್ರೇಷ್ಠ ಮತ ಯಾರ್ದು? ಗುರುವುದು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಇವಾಗ ಸಾಧು ಸನ್ಯಾಸಿರು ಕೂಡ ಈ ಶರೀರ ನಿರ್ವಹಣೆಯಿಂದನೇ ಬಿದ್ದಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಅವರು ಕೂಡ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೇನೆ ಹೇಳ್ತಾ ಇದ್ದಾರೆ ಅಷ್ಟೇ ಅಂತ ಬಾಬಾ ಹೇಳ್ತಾರೆ. ಹಣ ಸೇರಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಆದರೆ ಬಾಬಾ ಹೇಳ್ತಾರೆ ನನಗೆ ಯಾವುದೇ ಶರೀರ ನಿರ್ವಹಣೆ ಅರ್ಥ ಏನೋ ಬೇಡ ಅಂತ ಬಾಬಾ ಹೇಳ್ತಾರೆ. ನೀವು ಕೂಡ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಬಾಬಾ ಹೇಳ್ತಾರೆ. ನೀವು ಕೂಡ ಯಾಕೆ ಬಂದಿದ್ದೀರಿ ಇಲ್ಲಿಗೆ? ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ, ಅಂದ್ರೆ ಮಹಾರಾಜ ಮಹಾರಾಣಿಗೆ ಹಾಕಿಕ್ಕೇನೆ ಬಂದಿದ್ದೀರಾ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ನಿಸ್ವಾರ್ಥವಾಗಿ ಮಾಡ್ತಾ ಇರುವಂತವ್ರು ತಂದೆ ಒಬ್ಬರು ಮಾತ್ರ ಅಂತ ಬಾಬಾ ಹೇಳ್ತಾರೆ. ಏನೂ ಬೇಡ ಅಂತ ಹೇಳ್ತಾರೆ. ಎಲ್ಲರೂ ಹೊಟ್ಟೆ ತುಂಬಿಸ್ಕೊಳ್ಳೋದಿಕ್ಕೆ ಬಿದ್ದಿದ್ದಾರೆ ಅಂತ ಹೇಳ್ತಾರೆ ಗ್ರಾಮರ సహిత. బాబా చెప్తున్నారు అందరూ కూడా ఇక్కడ పొట్ట నింపుకోవడానికి వస్తున్నారు అంటున్నారు బాబా. లౌకికంలో కూడా ఏమంటారు, అన్నిటికన్నా శ్రేష్టమైన మతము సాధు సన్యాసులు ఇచ్చేది అంటారు. కానీ ఇప్పుడు వారు కూడా ధనమును చేర్చాలి, వాళ్ళు కూడా శరీర నిర్వహణ చెయ్యాలి అనేసి మతను చెప్పుకుంటూ తిరుగుతున్నారు. కానీ వారిది కూడా సత్యమైనది కాదు. కానీ ఇక్కడ నాకైతే ఏ పొట్ట నింపడానికి మీరు ఏం చేయాల్సిన అక్కర్లేదు, నేను శరీర నిర్వహణ అర్థము ఏమీ తీసుకోను అంటున్నారు బాబా. మీరు ఇక్కడికి వచ్చింది కూడా మీ కడుపు నింపుకోవడానికి అని అంటున్నారు బాబా. ఎలా? మనం మహారాజా మహారాణులుగా అవ్వాలని కదా ఇక్కడికి వస్తాము అంటే ఏదో కోరిక ఉంది, మనం కూడా పొట్ట నింపుకోవడానికి ఇక్కడికి వచ్చాము అని అంటున్నారు బాబా. లాభం లేకపోతే कोई फिर जोवर की रोटी खाते तो कोई अशोका होटल में खाते। साधु लोग धन इकट्ठा कर बड़े मंदिर आदि बनाते हैं। शिव बाबा शरीर निर्वहन तो कुछ करते नहीं, तुमको सब कुछ देते हैं सदा सुखी बनाने के लिए। तुम एवर हेल्थी वेल्थी बनेंगे। मैं तो एवर हेल्थी बनने का पुरुषार्थ नहीं करता हूँ, मैं हूँ ही अशरीरी। मैं आता ही हूँ तुम बच्चों को सदा सुखी बनाने के लिए। शिव बाबा तो है निराकार, बाकी सबके पेट की लगी रहती है। द्वापर में बड़े बड़े सन्यासी ब्रह्म
तत्वज्ञानी ब्रह्मज्ञानी भी थे। याद में रहते थे तो घर बैठे उनको सब कुछ मिलता था। पेट तो सबको है, सबको भोजन चाहिए, परंतु योग में रहते हैं इसलिए उनको धक्का नहीं खाना पड़ता है। अब बाप तुम बच्चों को युक्ति बतलाते हैं कि तुम सदा सुखी कैसे रह सकते हो। ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಕೂಡ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಇದ್ದಾರೆ. ಕೆಲವರು ಏನ್ ಮಾಡ್ತಾರೆ, ಜೋಳದ ರೊಟ್ಟಿಯನ್ನು ತಿಂತಾರೆ, ಹಣ ಇಲ್ಲದೆ ಇರುವಂಥದ್ದು, ಹಣ ಇಲ್ಲದೆ ಇರುವಂಥದ್ದು. ಬಾಬಾ ಹೇಳಿದ್ರು ಜೋಳದ ರೊಟ್ಟಿ. ಹೌದು. ಕೆಲವರು ಇನ್ನೇನ್ ಮಾಡ್ತಾರೆ, ಅಶೋಕ ಹೋಟೆಲ್ಗೆ ಹೋಗಿ ತಿಂತಾರೆ ಅಂತ ಬಾಬಾ ಹೇಳ್ತಾರೆ, ದನ ಇರುವಂಥದ್ದು. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಸನ್ಯಾಸಿರು ಕೂಡ ಏನ್ ಮಾಡ್ತಾರೆ, ಒಳ್ಳೆ ಒಳ್ಳೆ ಮಂದಿರವನ್ನು ಕಟ್ಕೊಂಡು ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ಪ್ರತಿ ಒಬ್ಬರಿಗೂ ಕೂಡ ಹೊಟ್ಟೆ ಇದೆ, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಯಾವುದೋ ಒಂದು ಪರಿಶ್ರಮವನ್ನು ಮಾಡಲೇಬೇಕಾಗುತ್ತೆ, ಅದ್ರ ಹಿಂದೆನೇ ಬೀಳುತ್ತಾರೆ ಪ್ರಪಂಚದವರು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆದರೆ ಇದರಿಂದ ಅಲ್ಪಕಾಲಿಕ ಸುಖ ಸಿಗುತ್ತಷ್ಟೇ. ಆದರೆ ಬಾಬಾ ಹೇಳ್ತಾರೆ, ನಾನು ನಿಮಗೆ ಸದಾಕಾಲಿಕವಾಗಿ ಸುಖಿಯಾಗಿ ಹೇಗಿರಬೇಕು ಎನ್ನುವಂಥ ವಿಧಿಯನ್ನು ನಾನು ತಿಳಿಸ್ಕೊಡ್ತೇನೆ. ಎವರ್ ವ್ಯಕ್ತಿಯಾಗಿ ಹೆಂಗೆ ಆಗಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಹಂಗಾಗಲ್ಲ, ನನಗೆ ಎವರ್ ಹೆಲ್ತಿನೂ ಬೇಕಾಗಿಲ್ಲ, ಎವರ್ ವೆಲ್ತಿನೂ ಬೇಕಾಗಿಲ್ಲ. ಆರೋಗ್ಯ ಯಾಕೆ ಬೇಕು ತಂದೆ? ಬಾಬಾ ಹೇಳ್ತಾರೆ, ನಾನು ಅಶರೀರಿ, ನನಗೆ ಶರೀರನೇ ಇಲ್ಲ, ಮತ್ತೆ ನನಗೆ ಆರೋಗ್ಯ ಯಾಕೆ, ನನಗೆ ಐಶ್ವರ್ಯನೇ ಯಾಕೆ, ನಾನು ಇಟ್ಕೊಂಡು ಏನು ಮಾಡಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲರೂ ನಾನಂತೂ ನಿರಾಕಾರ, ನೀವು ಮಾತ್ರ ಏನು ಮಾಡ್ತೀರಿ, ಹೊಟ್ಟೆ ತುಂಬಿಸ್ಕೊಳ್ಳೋದ್ರ ಹಿಂದೆ ಇದ್ದೀವಿ. ದ್ವಾಪರ ಯುಗದಲ್ಲೂ ಕೂಡ ನೋಡಿ ದೊಡ್ಡ ದೊಡ್ಡ ಸನ್ಯಾಸಿಗಳು, ತತ್ವಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು ಇದ್ರು. ಅವರು ಏನು ಕರ್ಮವನ್ನು ಮಾಡಿಲ್ಲ. ಯಾವಾಗ ಅವ್ರಿಗೆ ವಿಜ್ಞಾನ ಮಾರ್ಗ ನಡಿಬೇಕು ಅಂತ ಅನಿಸುತ್ತೋ ಅವರೆಲ್ಲವನ್ನು ಕೂಡ ಬಿಡ್ತಾರೆ. ಆದರೂ ಕೂಡ ಅವ್ರು ಇದೇ ಪ್ರಪಂಚದಲ್ಲಿ ಇರ್ತಾರೆ, ಜೀವಂತವಾಗಿ ಇರ್ತಾರೆ. ಜೀವಂತವಾಗಿದ್ದಾರೆ ಅಂತಂದ್ರೆ ಹೊಟ್ಟೆ ಏನಾದ್ರು ಕೂಡ ತುಂಬಿಸ್ಬೇಕಲ್ಲ. ಆದ್ರೆ ಅವರು ತಪಸ್ಸು ಮಾಡ್ತಾ ಇರುವಂತ ಕಾರಣ ಮೋಸ ಹೋಗೋದ್ ಬಿಟ್ಟು ಅವ್ರ ಹತ್ರನೇ ಊಟ ಬರುತ್ತೆ ಅಂತ ಬಾಬಾ ಹೇಳ್ತಾರೆ. ಆ ರೀತಿ ಶರೀರ ನಿರ್ವಹಣ ಮಾಡಿಕೊಂಡು ಬಂದರು ಅಂತ ಬಾಬಾ ಹೇಳ್ತಾರೆ. ದ್ವಾಪರ ಯುಗದಲ್ಲಿ ಒಳ್ಳೆ ಒಳ್ಳೆ ಸನ್ಯಾಸಿಗಳಲ್ಲಿ ತಪಸ್ಸಿನ ಶಕ್ತಿ ಇರೋದ್ರಿಂದ ಏನಾಯ್ತು, ಅವ್ರ ಹೊಟ್ಟೆ ಸಾಧಾರಣವಾಗಿ ತುಂಬ್ತಾ ಇತ್ತು ಅಂತ ಬಾಬಾ ಹೇಳ್ತಾರೆ. ಅವ್ರು ಯಾರು ಕೂಡ ಮೋಸ ಹೋಗ್ಲಿಕ್ಕಂತೂ ಸಾಧ್ಯ ಇರ್ತಾ ಇರ್ಲಿ. ಆದರೆ ಈಗ ಬಾಬಾ ಹೇಳ್ತಾರೆ, ಪ್ರಪಂಚದ ಗತಿನೇ ಅಧೋಗತಿ ಆಗ್ಬಿಟ್ಟಿದೆ. ಪ್ರತಿಯೊಬ್ಬರೂ ಕೂಡ ಐಶ್ವರ್ಯವಂತರಾಗುವಂತ ಕಡೆನೇ ಹೋಗ್ತಾರೆ ಹೊರತು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಸೀಮಿತ ಆಗಲಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೊಟ್ಟೆ ತುಂಬಿತು ಅಂತಂದ್ರೆ ಸಾಕು ಅಂತ ಇರುತ್ತೆ. ಆದ್ರೆ ಈ ಐಶ್ವರ್ಯ ಏನಿದೆ ಇದರಿಂದ ಬಿದ್ರೆ ಎಷ್ಟಿದ್ರೂ ಕೂಡ ಇನ್ನ ಬೇಕು ಬೇಕು ಅಂತಾನೆ ಹೋಗ್ತಾರೆ. ಈ ಸಮಯದಲ್ಲಿ ಪ್ರಪಂಚದ ಗತಿ ಹಂಗಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಸುಖ ಇಲ್ಲ, ಎಷ್ಟಿದ್ರೂ ಸುಖ ಇಲ್ಲ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ನಾನೇ ಬಂದು ನಿಮ್ಮನ್ನು ಸದಾ ಸುಖಿಯಾಗಿ ಹಿಂಗಿರಬೇಕು ಆ ವಿಧಿಯನ್ನು ತಿಳಿಸ್ಕೊಡ್ತೇನೆ. ಬಾಬಾ ಅಪ್ನಿ ಮತ ದೇಕರ್ ವಿಶ್ವಕ ಮಾಲಿಕ್ ಬನಾತೆ. ತಂದೆ ಈಗ ತಮ್ಮ ಮತವನ್ನು ಕೊಟ್ಟು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. तुम चिरंजीवी रहो, अमर रहो, सबसे अच्छी मत उनकी है, मनुष्य तो बहुत मत देते. ಬಾಬಾ ಏನ್ ಹೇಳ್ತಾರೆ, ನೀವು ಚಿರಂಜೀವಿಯರಾಗಿರಿ, ಅಮರರಾಗಿರಿ ಅನ್ನುವಂತ ಒಳ್ಳೆ ಮತವನ್ನು ತಂದೆ ಬಂದು ನಮಗೀಗ ಕೊಡ್ತಾರೆ. ಆದರೆ ಮನುಷ್ಯರಿಗೆ ಇಷ್ಟೊಂದು ಅನೇಕ ಮತವಿದೆಯಲ್ಲ, ಆದರೆ ಆ ಮತ ಎಷ್ಟಿದ್ರೂ ಕೂಡ ಇಷ್ಟು ಶ್ರೇಷ್ಠ ಮತ ಯಾರು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. कोई इम्तिहान पास कर बैरिस्टर बन जाते, परंतु वह सब है अल्पकाल के लिए, पुरुषार्थ करते हैं अपने और बाल बच्चों के पेट के लिए. ಇವಾಗ ಯಾರಾದ್ರೂ ಓದ್ತಾ ಇದ್ದಾರೆ ಅಂತಂದ್ರೆ ಒಳ್ಳೆದಾಗಿ ಎಕ್ಸಾಮ್ ಪಾಸ್ ಮಾಡಿ ಬ್ಯಾರಿಸ್ಟರ್ ಆಗ್ತಾರೆ. ಆದ್ಮೇಲೂ ಕೂಡ ನಾನು ಚೆನ್ನಾಗಿರ್ಬೇಕು ಅಂತ ಸಂಪಾದನೆ ಮಾಡ್ತಾರೆ ಇಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರಿಗೋಸ್ಕರ ಆಸ್ತಿ ಗಳಿಸಬೇಕು ಅಂತ ಅವ್ರು ಏನ್ ಮಾಡ್ತಾರೆ, ಪುರುಷಾರ್ಥ ಮಾಡ್ತಾರೆ. ಅವ್ರ ಸುಖವನ್ನು ಎಂದಿಗೂ ಕೂಡ ನೋಡ್ಕೊಳ್ಳೋದಿಲ್ಲ ಅಂತ ಹೇಳ್ಬೇಕಾದ್ರೆ ಅವ್ರು ಚೆನ್ನಾಗಿರ್ಬೇಕು ಅಂತ ಓದ್ತಾರೆ. ಆಮೇಲೆ ಓದ್ಮೇಲೆ ಗೊತ್ತಾಗುತ್ತೆ ನನ್ನ ಸಲುವಾಗಿ ಅಲ್ಲಿರ್ಬೇಕು, ನನ್ನವ್ರ ಸಲುವಾಗಿ. ಹೌದು ಹೌದು. अब बाबा तुमको श्रीमत देते हैं बच्चे, श्रीमत पर चल या रूहानी पढ़ाई पढ़ो, जो मनुष्य विश्व का मालिक बन जावे. सबको बाप का परिचय दो, तो बाप की याद में रहने से वह वेल्थी बन जाएंगे. ಬಾಬಾ ಹೇಳ್ತಾರೆ, ಹೇ ಆತ್ಮರೇ, ಹೇ ಮಕ್ಕಳೇ, ನನ್ನ ಶ್ರೀಮದ್ದಂತೆ ನಡೆಯಿರಿ, ಆತ್ಮಿಕ ವಿದ್ಯೆಯನ್ನು ಓದಿ. ನೀವು ಆತ್ಮಿಕ ವಿದ್ಯೆಯನ್ನು ಎಷ್ಟು ಚೆನ್ನಾಗಿ ಓದ್ಬೇಕಂದ್ರೆ
ಮನುಷ್ಯರೇ ವಿಶ್ವದ ಮಾಲೀಕರಾಗಬೇಕು, ಅಷ್ಟು ಶ್ರೇಷ್ಠವಾಗಿ ನೀವು ಆಗಬೇಕು. ಎಲ್ಲರಿಗೂ ಕೂಡ ತಂದೆಯ ಪರಿಚಯವನ್ನು ಕೊಡಿ ಅಂತ ಹೇಳ್ತಿದ್ದಾರೆ. ಯಾರೆಲ್ಲ ತಂದೆಯ ನೆನಪಿನಲ್ಲಿ ಇರುತ್ತಾರೋ ಅವರೇ ಸದಾ ಆರೋಗ್ಯವಂತರಾಗಿ ಐಶ್ವರ್ಯವಂತರಾಗಿ ಆಗಲಿಕ್ಕೆ ಸಾಧ್ಯ. ವರೇ ಅವಿನಾಶಿ ಸರ್ಜನ್. ಏಕೆ ಇವ್ರು ಯಾರು? ಅವಿನಾಶಿ ಸರ್ಜನ್ ಅಂತ ಹೇಳ್ತಾರೆ ಬಾಬಾ. ಇವ್ರ ಹತ್ರ ಒಂದ್ಸತಿ ಬಂದು ಸರ್ಜರಿ ಮಾಡ್ಕೊಂಡ್ರೆ ಮತ್ತೆ 21 ಜನ್ಮ ನಿಮ್ಗೆ ಯಾವ ಚಿಂತೆನೂ ಇರೋದಿಲ್ಲ. ಆ ಥರ ಯಾರೋ ಡಾಕ್ಟರ್ ಇದ್ದಾರ? ಡಾಕ್ಟರ್ ವಿಸಿಟ್ ಕೊಡ್ತಾ ಇರ್ಬೇಕು. ಮತ್ತೆ ನೆಕ್ಸ್ಟ್ ವಿಸಿಟ್ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಬ್ಲೆಟ್ಸ್ ಬದಲು ನೆಕ್ಸ್ಟ್ ವಿಸಿಟ್ ಅಂತಾನೆ ಹಾಕಿ ಡೇಟ್ ಬರ್ದು ಕೊಟ್ಬಿಟ್ಟಿರ್ತಾರೆ. ಆದ್ರೆ ಇಲ್ಲಿ ಶಿವಬಾಬಾ ಏನ್ ಮಾಡ್ತಾರೆ, ಒಂದ್ಸತಿ ಅವ್ರ ಹತ್ರ ನೀವು ಬಂದ್ರಿ ಅಂತಂದ್ರೆ, ಅವ್ರ ನೆನಪು ಮಾಡ್ತಾ ಬಂದ್ರಿ ಅಂತಂದ್ರೆ ಎಷ್ಟು ನಿಮ್ಮನ್ನು ಆರೋಗ್ಯವಂತರಾಗಿ ಮಾಡ್ತಾರೆ ಅಂತಂದ್ರೆ, ಐಶ್ವರ್ಯವಂತರಾಗಿ ಮಾಡ್ತಾರೆ ಅಂದ್ರೆ 21 ಜನ್ಮ ಮತ್ತೆ ಅವರನ್ನು ನೆನಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಅಷ್ಟು ಚೆನ್ನಾಗಿ ಬಾಬಾ ಅವರು ನಮ್ಮನ್ನು ಮಾಡಿದ್ದಾರೆ. ಡಾಕ್ಟರ್ ನೆನಪು ಮಾಡಿದ್ರು ರೋಗ ಹೋಗ ಹಾಸ್ಪಿಟ್ಲಿಗೆ ಬಂದೆ. ಹೌದು. तुम बाप के बच्चे भी रूहानी सर्जन हो, इसमें कोई तकलीफ नहीं. सिर्फ मुख से आत्माओं को श्रीमत दी जाती है, सर्वोत्तम सेवा तुम बच्चों को करनी. ಹೊರಗಡೆ ಡಾಕ್ಟರ್ ಹತ್ರ ಹೋಗಿದ್ರು ಡಾಕ್ಟರ್ನೇ ಬೈಕೊಳ್ತಾ ಇರ್ತಾರೆ ಕೆಲವು. ಅಯ್ಯೋ ಮತ್ತೆ ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೆ, ಮತ್ತೆ ಇಂಜೆಕ್ಷನ್ ಅಲ್ವಾ? ಆದ್ರೆ ಬಾಬಾ ಹೇಳ್ತಾರೆ ಇದ್ರಲ್ಲಿ ನಿಮ್ಗೆ ಏನೂ ಕಷ್ಟ ಇರಲ್ಲ, ನಾನು ಕೊಡೋ ಟ್ರೀಟ್ಮೆಂಟು ಕೂಡ ಈಸಿ ಟ್ರೀಟ್ಮೆಂಟು ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಕೇವಲ ಏನು ಜ್ಞಾನವನ್ನು ಕೇಳಬೇಕು, ಹೇಳಬೇಕು, ಧಾರಣೆ ಮಾಡಬೇಕು ಅಷ್ಟೇ ಅಲ್ವಾ? ಬಾಬಾ ಹೇಳ್ತಾರೆ ನಿಮ್ಮ ಮುಖದಿಂದ ಆತ್ಮರಿಗೆ ಶ್ರೀಮತವನ್ನು ಕೊಡಿ, ಇದೇ ಸರ್ವೋತ್ತಮ ಸೇವೆ ನೀವು ಮಕ್ಕಳು ಮಾಡುವುದು ಅಂತ ಬಾಬಾ ಹೇಳ್ತಾರೆ. ಎಲ್ಲದಕ್ಕಿಂತ ಉತ್ತಮ ಸೇವೆಯನ್ನು ಜ್ಞಾನ ದಾನವನ್ನು ಮಾಡುವುದು. सिर्फ मुख से आत्माओं को श्रीमत दी जाती है, ऐसी मत तुमको कोई दे ना सके. इंತಹ ಮತ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. अब हम बाप के बच्चे बने तो बाप का धंधा करे या जिस्मानी धंधा करे. बाबा से हम अविनाशी ज्ञान रत्नों की झोली भरते हैं. शिव के आगे कहते हैं भरते झोली. वह समझते हैं 10 या 20 हजार मिल जाएगा. अगर मिल गया तो बस उन पर बड़े भर जाएंगे, बहुत खातरी करेंगे. वह सब है भक्ति मार्ग. अब बाप सबको अब तुमको परिचय दिया है और बेहद की हिस्ट्री ज्योग्राफी भी सुनाया, तो आप भी सभी को सुनानी है. बहुत इजी है ना? हद की हिस्ट्री ज्योग्राफी में तो बहुत बातें हैं. यह बेहद की हिस्ट्री ज्योग्राफी है कि बेहद बाप कहाँ रहते हैं, कैसे आते हैं, हम आत्माओं में कैसे 84 जन्म का पाठ भरा हुआ है. बस जास्ती कुछ नहीं समझाओ, सिर्फ अल्फ और बे. हम आत्मा बाप को याद करके विश्व का मालिक बन जाएंगी. अभी पढ़ना और पढ़ाना है. अल्फ माना अल्लाह, बे माना बादशाही. आप सोचो या धंधा करे या जिस्मानी धंधा कर, 2 या 4 100 कमाए. ಬಾಬಾ ಹೇಳ್ತಾ ಇದ್ದಾರೆ ತಂದೆ ಬಂದು ನನಗೆ ವ್ಯಾಪಾರ ಮಾಡೋದು ಹೇಳ್ತಿರ್ತಾರೆ. ಬಾಬಾ ಹೇಳ್ತಾರೆ ನೀವು ತಂದೆ ವ್ಯಾಪಾರದಲ್ಲಿ ತೊಡಗಬೇಕು ಅಥವಾ ಶಾರೀರಿಕ ವ್ಯಾಪಾರದಲ್ಲಿ ತೊಡಗಬೇಕು, ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಮೊಟ್ಟೆ ತುಂಬದಂಗೆ ನಿಮ್ಮೇ ವ್ಯಾಪಾರ ಮಾಡ್ತೀರಿ. ಅದಕ್ಕೆ ಸ್ಪಷ್ಟೀಕರಣ ಬಾಬಾ ಕೊಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಸ್ಪಷ್ಟೀಕರಣ ಬಾಬಾ ಕೊಡ್ತಾ ಇದ್ದಾರೆ. ಬಾಬನ ಹತ್ರ ಬಂದು ಹೇಳ್ತಾರೆ ನಾವು ಅವಿನಾಶಿ ಜ್ಞಾನ ರತ್ನಗಳಿಂದ ನಾವು ಜೋಲಿಯನ್ನು ಭರ್ತಿ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿವರೆಗೂ ಎಲ್ಲರೂ ಕೂಡ ಶಿವನ ಹತ್ರ ಹೋಗ್ಬಿಟ್ಟು ಏನ್ ಹೇಳ್ತಾ ಇದ್ರು, ನಮ್ಮ ಜೋಲಿಗೆಯನ್ನು ತುಂಬಿಸ್ಬಿಡಿ ಅಂತ ಹೇಳ್ತಾರೆ. ಅವ್ರ ಅರ್ಥ ಏನು, ಅವ್ರಿಗೆ ಒಂದು 10,000 20,000 ಬೇಕಾಗಿರುತ್ತೆ. ಅಷ್ಟಕ್ಕೆ ಮಾತ್ರ ಅವ್ನು ಕೇಳ್ತಾರೆ ನಮ್ಮ ಜೋಲಿಗೆ ತುಂಬಿಸ್ಬಿಡಿ ಅಂತ. ಒಂದು ವೇಳೆ ಅಷ್ಟು ಸಿಕ್ತು ಅಂತಂದ್ರೆ ಇನ್ನಷ್ಟೇ ಅವ್ರು ಪೂರ್ತಿ ಬಲಿಹಾರಿ ಆಗ್ಬಿಡ್ತಾರೆ. ಮತ್ತೆ ಜೀವನ ಪೂರ್ತಿ ಆ ದೇವತೆಯನ್ನೇ ಇಷ್ಟು ದೇವತೆಯರನ್ನಾಗಿ ಮಾಡ್ಕೊಂಡು ಬಿಡ್ತಾರೆ ಅಲ್ವಾ? ಎಷ್ಟು ಅವರಿಗೆ ಗೌರವ ಕೊಡ್ತಾರೆ, ಎಷ್ಟು ಸತ್ಕಾರ ಮಾಡ್ತಾರೆ ಆ ದೇವತೆಗೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದೆಲ್ಲವೂ ಕೂಡ ಭಕ್ತಿ ಮಾಡುವ. ಆದರೆ ಇಲ್ಲೇನು ಮಾಡಬೇಕು, ನೀವು ಎಲ್ಲರಿಗೂ ತಂದೆ ಪರಿಚಯವನ್ನು ಕೊಡಬೇಕು, ಹಿಸ್ಟ್ರಿ ಜಾಗ್ರಫಿಯನ್ನು ತಿಳಿಸ್ಬೇಕು. ಹೊರಗಡೆ ಹಿಸ್ಟ್ರಿ ಜಾಗ್ರಫಿ ಕಷ್ಟನೇ, ಈಸಿನಾ? ಕಷ್ಟನಾ? ಡೇಟ್ಸು, ರಾಜರ ಹೆಸರು ಅಲ್ವಾ, ಎಷ್ಟೊಂದು ಇಯರ್ಸ್ ಎಲ್ಲ ನೆನ್ಪಿಟ್ಕೊಳ್ಬೇಕಾಗುತ್ತೆ, ಕಥೆಗಳು ನೆನ್ಪಿಟ್ಕೊಳ್ಬೇಕಾಗುತ್ತೆ.
ಬಾಬಾ ಹೇಳ್ತಾರೆ ಹೊರಗಡೆ ಹಿಸ್ಟ್ರಿ ಜಾಗ್ರಫಿ ಅದಿನ ತುಂಬ ಕಷ್ಟ, ಆದರೆ ದೇಹದಿನ ಹಿಸ್ಟ್ರಿ ಜಾಗ್ರಫಿ ಏನಿದೆ, ಇತಿಹಾಸ ಭೂಗೋಳದ ಜ್ಞಾನ ಏನಿದೆ, ಇದು ತುಂಬ ಸಹಜ ಅಂತ ಬಾಬಾ ಹೇಳ್ತಾರೆ. ಇದರಲ್ಲಿ ಏನಿದೆ, ತಂದೆಯಲ್ಲಿರ್ತಾರೆ, ಹೆಂಗೆ ಬರ್ತಾರೆ, ನಾವು ಆದ್ಮೇಲೆ 84 ಜನ್ಮ ಹೆಂಗೆ ತಿಳ್ಕೊಂಡಿದ್ವಿ, ಇಷ್ಟೇ ತಾನೇ ಇರೋದು ಅಂತ ಬಾಬಾ ಹೇಳ್ತಾರೆ. ಇದರಲ್ಲಿ ಏನು ಕಷ್ಟ ಇರೋಲ್ಲ ಅರ್ಥ ಮಾಡಿಸ್ಲಿಕ್ಕೆ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಅರ್ಥ ಮಾಡಿಸ್ಲಿಕ್ಕೆ ಸಹಜ ಅಲ್ವಾ, ನೀವೇನು ಅಷ್ಟೊಂದು ನೆನ್ಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇಂಥ ಈಸಿ ಸೇವೆನಾದ್ರೂ ನೀವು ಮಾಡ್ತಾ ಬನ್ನಿ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಏನು ಮುಖ್ಯ, ಅಲ್ಫ್ ಹಾಗೂ ಬೇ. ಅಲ್ಫ್ ಅಂದ್ರೆ ಅಲ್ಲ, ಅಲ್ಲ ಅಂದ್ರೆ ಯಾರು, ತಂದೆ. ಬೇ ಅಂದ್ರೇನು, ಬಾದ್ಶಾಹಿ. ಬಾದ್ಶಾಹಿ ಅಂದ್ರೇನು, ರಾಜ್ಯ ಭಾಗ್ಯ. ಇದೆರಡನ್ನ ನೆನ್ಪಿಟ್ಕೊಳ್ಳಿ, ಇದೆರಡನ್ನ ಸ್ಮೃತಿಯನ್ನು ತರಿಸಿ, ಇದೇ ವಿದ್ಯೆಯನ್ನು ಓದಿಸುವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನೀವು ಯೋಚನೆ ಮಾಡಿ, ಈ ವ್ಯಾಪಾರವನ್ನು ಮಾಡಬೇಕು ಅಥವಾ ಶಾರೀರಿಕ ವ್ಯಾಪಾರ ಮಾಡಿ 2 ಅಥವಾ 4 ಸಾವಿರ ಸಂಪಾದನೆ ಮಾಡಬೇಕು. ಈ ತರ ನೀವು ಜ್ಞಾನ ತಿಳಿಸ್ತಾ, ಜ್ಞಾನದ ಚಿಂತನೆ ಮಾಡ್ತಾ, ಜ್ಞಾನ ತಿಳಿಸ್ತಾ ಬಂದ್ರಿ ಅಂತಂದ್ರೆ ಈ ವ್ಯಾಪಾರದಲ್ಲಿ ಬರುವಂತಹ ಭಾಗ್ಯ ಎಷ್ಟು, 21 ಜನ್ಮಗಳಿಗೆ ತಮಗೆ ಭಾಗ್ಯ ಸಿಗುತ್ತೆ, 21 ಜನ್ಮ ಐಶ್ವರ್ಯವಂತರಾಗಿರ್ತೀರಿ. ಆದರೆ ಇವಾಗ ನೀವು ಪೂರ್ತಿ ಇರುವಂತಹ ಸಮಯ ಶಾರೀರಿಕ ವ್ಯಾಪಾರದಲ್ಲಿ ತೊಡಗಿಸ್ಬಿಟ್ರೆ ನಿಮಗೆ ಸಮಯವೂ ಕೂಡ ಉಳಿಯೋದಿಲ್ಲ, ಹಣವೂ ಕೈ ಉಳಿಯೋದಿಲ್ಲ. ಕಲಿಯುಗದಲ್ಲಿ ಹಣ ಕೈ ಸಿಗುತ್ತೆ, ಪೇಮೆಂಟ್ ಸಿಕ್ಕಿದ ತಕ್ಷಣ ಖರ್ಚಾಗ್ತದೆ, ಎಷ್ಟೊಂದಿರುತ್ತೆ ಅಲ್ವಾ. ಬಾಬಾ ಹೇಳ್ತಾರೆ ಚೆಕ್ ಮಾಡ್ಕೊಳ್ಳಿ ನೀವೇ. ಬಾಬಾ ಎಷ್ಟೇ ಸಿಕ್ಕಿದ್ರು ರಿಲಯನ್ಸ್ ಅಂಬಾನಿ ಇದ್ದಂಗೆ ಇರ್ತದೆ. ತರಕಾರಿ ವ್ಯಾಪಾರ ಮಾಡ್ಕೋಬೇಕು, ವಿಮಾನ ವ್ಯಾಪಾರ ಮಾಡೋನಿಗೆ ತರಕಾರಿ ವ್ಯಾಪಾರ ಮಾಡಬೇಕು, ಹಂಗಾಗ್ತದೆ ಹಣದಿಂದ ಹೋದ್ರೆ. ಇಲ್ಲಿ ಸಿಗಲು ಕೈಯಲ್ಲಿ ಉಳಿಯಲ್ಲ ಅಲ್ವಾ. ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಸಮಾಪ್ತಿನೇ. ಮತ್ತೆ ಸಂಪಾದನೆ ಮಾಡಿದ್ರೆ ಖುಷಿ ಇದೆಯಾ, ಅದೂ ಇಲ್ಲ. ಹಣ ಕೈಗೆ ಬಂದ್ಮೇಲೆ ಖುಷಿ ಇದೆಯಾ, ಅದೂ ಇಲ್ಲ. ಖರ್ಚು ಮಾಡಿದ್ಮೇಲೆ ಖುಷಿ ಇದೆಯಾ, ಅದೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲೇನು ಮಾಡಬೇಕು, ಇಲ್ಲಿ ಸಂಪಾದನೆಯಲ್ಲೂ ಖುಷಿ ಇದೆ, ಹಂಚೋದ್ರಲ್ಲೂ ఖుషి ಇದೆ, భవిష్యత్తులో కూడా మనకి ఖుషి సంపత్తు ప్రాప్తి. బాబా చెప్తున్నారు ఇక్కడ మీరు సేవ చేయటం ఏమిటి అని అంటే బాబా చెప్పిన జ్ఞానమును సర్వులకి తెప్పించడం అంతే. బాబా చెప్తున్నారు బయట అందరూ కూడా అడుగుతారు, ఏ పరమాత్ముడా నా జోయిను మీరు నింపండి అని. కానీ వాళ్ళు ఏదో ఒక అద్దెకు కోరిక 10,000 20,000 కావాలని కోరుకుంటారు. అంత లభిస్తే ఇంకా వారికి పూర్తిగా బలిహారి అయిపోతారు. కానీ బాబా అంటున్నారు ఇక్కడ నేను మిమ్మల్ని అవినాశి జ్ఞాన రత్నాలతో నింపేస్తాను, ఇది 21 జన్మల వరకు కూడా మీతో పాటు ఉంటుంది. కావున మీకు ఏదైతే తండ్రి యొక్క పరిచయం లభించిందో మరియు ఆస్తి మీకు రాజ్యం ఏదైతే భవిష్యత్తులో మీకు లభిస్తుందో దాని పరిచయం లభించింది, దీన్ని అందరికీ తెలిపిస్తూ రండి. ఈ ఇతిహాస భూగోళం యొక్క జ్ఞానం ఏదైతే ఉందో అది చాలా సహజం అంటున్నారు బాబా. అది ఎవరికైనా కూడా మీరు తెలిపించవచ్చు. కాబట్టి ఇప్పుడే మీరు ఆలోచించండి, శారీరక వ్యాపారం చేయాలా లేదా ఇలాంటి ఆత్మిక వ్యాపారం చేయాలా అని. बाबा कहते हैं अगर कोई होशियार बच्ची हो तो मैं उनके मित्र संबंधियों को भी दे सकता हूँ, जिससे उनका भी शरीर निर्वाहन अर्थ चलता है। परंतु बच्ची अच्छी हो, सर्विसेबल हो, अंदर बाहर साफ हो, बोली की बड़ी मीठी हो। वास्तव में कुमारी की कमाई माँ बाप खा नहीं सकते। बाबा का बनकर फिर भी उस जिस्मानी सर्विस में ध्यान बहुत देना या तो डिसरिगार्ड हो गया। बाप कहते हैं मित्र संबंधी को हेवन का मालिक बनाओ, बच्चे फिर जिस्मानी सर्विस में माता मारे। स्कूल खोलने तो गवर्नमेंट का काम है, अब बच्चों को बुद्धि से काम लेना है। कौन सी सर्विस करें, ईश्वरीय गवर्नमेंट की या उस गवर्नमेंट की? ತಂದೆ ಹೇಳ್ತಾರೆ ಈಗ ಮಕ್ಕಳು ಬುದ್ಧಿವಂತರಾಗಿರ್ಬೇಕು, ಬುದ್ಧಿವಂತರಾಗಿದ್ರೇನೆ ಅವರಿಗೆ ನಾನು ಜ್ಞಾನ ರತ್ನಗಳನ್ನು ಕೊಡ್ತೇನೆ ಅಂತ ಬಾಬಾ ಹೇಳ್ತಾರೆ. ಸೇವೆ ಮಾಡೋದಕ್ಕೆ ನಾನು ಅವ್ರ ಮಿತ್ರ ಸಂಬಂಧಿಗಳಿಗೂ ಕೂಡ ಕೊಡ್ತೇನೆ, ಶರೀರ ನಿರ್ವಾಹಣೆ ನಡೆಸ್ಕೊಳ್ಳಿ. ಬಾಬಾ ಹೇಳ್ತಾರೆ ಯಾರು ಒಳ್ಳೆ ಮಕ್ಕಳು ಇರ್ತಾರೋ, ಸರ್ವಿಸ್ಬಲ್ ಇರ್ತಾರೋ, ಒಳಗೆ ಹೊರಗೆ ಯಾರು ಸ್ವಚ್ಛವಾಗಿ ಇರ್ತಾರೋ, ಯಾರ ಮಾತು ಬಹಳ ಮಧುರವಾಗಿರುತ್ತದೆಯೋ ಅಂಥವ್ರ ಸೇವೆ ಆಗ್ತಾ ಇರುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ವಾಸ್ತವದಲ್ಲಿ ಕುಮಾರಿಯರ ಸಂಪಾದನೆ ಅಂತ ತಾಯಿ ತಂದೆ ತಿನ್ನೋಂಗಿಲ್ಲ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ನೀವು ತಂದೆಗೆ ಮಕ್ಕಳಾದ ನಂತರ ಶಾರೀರಿಕ ಸೇವೆಯಲ್ಲೇ ಬಹಳ ನೀವು ಗಮನ ಕೊಡ್ತಾ ಇದ್ದೀರಿ, ಆ ಸಂಪಾದನೆಯಲ್ಲೇ ಗಮನ ಕೊಡ್ತಾ ಇದ್ದೀರಿ ಅಂತಂದ್ರೆ ಇಲ್ಲಿ ನೀವು ತಂದೆಗೆ ಅಗೌರವ ಮಾಡಿದಂಗೆ ಅಂತ ಬಾಬಾ ಹೇಳ್ತಾ ಇದ್ದಾರೆ.
ಇಲ್ಲಿ ಸ್ಕೂಲ್ ಅಂತೂ ತೆಗಿತಾನೆ ಇರ್ತಾರೆ, ಇದು ಗೌರ್ಮೆಂಟಿನ ಕೆಲಸ. ಆದರೆ ಸ್ಕೂಲ್ ಓದುವಂಥ ವಿದ್ಯಾರ್ಥಿಗೆ ತಾನೇ ತಿಳುವಳಿಕೆ ಇರಬೇಕು. ಇಲ್ಲಿ ಗೌರ್ಮೆಂಟ್ ಎಷ್ಟೊಂದು ಆಪರ್ಚುನಿಟಿ ಕೊಡುತ್ತೆ, ಆದರೆ ನಾವು ಎಲ್ಲಿ ಸೇವೆ ಮಾಡಬೇಕೆನ್ನುವುದು ನಮ್ಮ ಕೈಯಲ್ಲಿದೆ. ಆತ್ಮೀಕ ಗೌರ್ಮೆಂಟಲ್ಲಿ ಸೇವೆ ಮಾಡಬೇಕು, ಅಥವಾ ಈಶ್ವರಿ ಗೌರ್ಮೆಂಟಲ್ಲಿ ಸೇವೆ ಮಾಡಬೇಕು, ಅಥವಾ ಹೊರಗಿನ ಗೌರ್ಮೆಂಟಲ್ಲಿ ಸೇವೆ ಮಾಡಬೇಕು ಅಂತ ನಾವೇ ಚೆಕ್ ಮಾಡ್ಕೊಳ್ಬೇಕು. ಗೋವಿಂದಣ್ಣ ಚಾಂದನಿ ಅಕ್ಕನ ಯಾರನ್ನ ಜಾರಿ ಕಳ್ಸಂಗಿಲ್ಲ, ಅವ್ರು ಏನಬೇಕು ನನಗೆ ಇರೋದು, ಅವ್ರನ್ನ ಇಲ್ಲೇ ಕೊಟ್ಟಿರೋದಿಲ್ಲ. ಡೈರೆಕ್ಟ್ ಈಶ್ವರಿ ಗೌರ್ಮೆಂಟಲ್ಲೇ ಜಾಬ್. ಬಿಡ್ತಾ ಇಲ್ಲ, ಇವರು ಬಿಡ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ. बाबा कहते थे जैसे यह बाबा जब रात का धंधा करते थे, फिर बड़े बाबा ने कहा यह अविनाशी इतना रत्नों का धंधा करना, इससे तुम क्या बनेंगे? चतुर्भुज का भी साक्षात्कार करा दिया। अब वह विश्व की बादशाही लेवे या क्या करे, सबसे अच्छा धंधा यह है। बल कमाई अच्छी थी, परंतु बाबा ने इसमें प्रवेश होकर मत दी कि अल्प और बे को याद कर। कितना सहज है, छोटे बच्चे भी पढ़ सकते हैं। शिव बाबा तो हर एक बच्चे को समझ सकते हैं, यह भी सीख सकते हैं। यह है बाहरयामी, शिव बाबा है अंतर्यामी। यह बाबा भी हर एक का शक्ल से, बोल से, एक्ट से सब कुछ समझ सकते हैं। बच्चों को ईश्वरीय सर्विस का चांस एक ही बार मिलता है। अब दिल में आना चाहिए मनुष्यों को देवता बनाए या कांटों को कांटा ही बना दे। ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಈಗ ನಾವು ಉದಾಹರಣೆಯಾಗಿ ಎದುರುಗಡೆ ಬ್ರಹ್ಮ ಬಾಬಾವರನ್ನು ನೋಡ್ಬೋದು. ಬ್ರಹ್ಮ ಬಾಬಾವ್ರು ಏನು ಮಾಡ್ತಾರೆ? ವಜ್ರ ವ್ಯಾಪಾರವನ್ನು ಮಾಡ್ತಾರೆ. ಅವ್ರು ನಷ್ಟ ಬಂದು ಬಿಡಲಿಲ್ಲ ವ್ಯಾಪಾರವನ್ನು. ಬಾಬಾ ಹೇಳ್ತಾರೆ ತುಂಬ ಚೆನ್ನಾಗಿ ಅವರಿಗೆ ವ್ಯಾಪಾರ ನಡೀತಾ ಇತ್ತು. ಆದರೆ ದೊಡ್ಡ ಬಾಬಾ ಯಾರು? ಶಿವ ಬಾಬಾ ಬಂದು ಯಾವಾಗ ಹೇಳಿದ್ರು ನೀನು ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರ ಮಾಡು ಅಂತ, ಹಾಗೂ ಭವಿಷ್ಯ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರ ಯಾವಾಗ ಆಯಿತೋ ಅದೇ ಸಮಯದಲ್ಲಿ ಅವರು ನಿಷ್ಠೆಯಾಗಿ ಏನು ಮಾಡಿದ್ರು? ಇರುವುದು ಎಲ್ಲವನ್ನೂ ಕೂಡ ಏನು ಮಾಡಿದ್ರು? ತ್ಯಜಿಸ್ಬಿಟ್ರು. ಒಂದೇ ಒಂದು ಕ್ಷಣ. ಎಷ್ಟು ಸಮಯ ತೆಗೆದುಕೊಂಡ್ರು ಬಾಬಾ? ಒಂದೇ ಒಂದು ಸೆಕೆಂಡಲ್ಲಿ ಏನು ಮಾಡಿದ್ರು? ಪುನಃ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಿಬಿಟ್ರಲ್ಲ. ಯಾವುದು ತಮಗಾಗಿ ಇಟ್ಕೊಂಡು. ಇವಾಗ ಅಂತ ವಜ್ರ ವ್ಯಾಪಾರ ಮಾಡುವಂತ ನಾವು ಯಾರಾದ್ರೂ ಇದ್ದೀವ? ಎಲ್ಲರೂ ಕೂಡ 10,000 20,000 ಮ್ಯಾಕ್ಸಿಮಮ್ 50,000 ಅಷ್ಟೇ ಅಲ್ವಾ? ಅಷ್ಟಕ್ಕೆ ಎಲ್ಲರೂ ಕೂಡ ಎಷ್ಟೆಲ್ಲ ಕಷ್ಟಪಡ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ, ನೀವು ಈ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರ ಮಾಡಿ. ಈ ವ್ಯಾಪಾರ ಮಾಡೋದ್ರಲ್ಲಿ ಎಷ್ಟು ಒಳ್ಳೆ ಸಂಪಾದನೆ ಇದೆ, ಭಾರೀ ಸಂಪಾದನೆ ಇದೆ. ವಿಶ್ವದ ಮಾಲೀಕರಾಗಿ ನೀವು ಆಗ್ತೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಕೂಡ ಇದನ್ನು ಓದಬಹುದು. ಏನ ಚಾಂದನಿ, ನೀವು ಕೂಡ ಓದ್ತಾ ಇದ್ದೀರಲ್ವಾ ಜ್ಞಾನವನ್ನು? ಡೈಲಿ ಎಲ್ಲಿಗೆ ಬರ್ತೀರಿ? ಬಾಬಾ ಹತ್ರ ಬರ್ತೀರಲ್ವಾ? ಯೂನಿವರ್ಸಿಟಿಯಲ್ಲೇ ಓದ್ತಾ ಇದ್ದೀರಾ ನೀವು ಈ ವಯಸ್ಸಿಗೆ. ಬಾಬಾ ಹೇಳ್ತಾ ಇದ್ದಾರೆ ಇಷ್ಟು ಜ್ಞಾನ ಅಂತಂದ್ರೆ, ಬಾಬಾ ಹೇಳ್ತಾರೆ ಕೇವಲ 2 ಶಬ್ದಗಳಿದೆ. ಏನು? ತಂದೆ ಹಾಗೂ ಆಸ್ತಿ. ಎರಡನ್ನ ಯಾಕೆ ಮಾಡಿದ್ರೆ ಸಾಕು ಅಂತ ಬಾಬಾ ಹೇಳ್ತಾರೆ. ಇಷ್ಟು ಸಹಜ ಜ್ಞಾನ ಇದು. ಮತ್ತೆ ಬಾಬಾಗೂ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬರುವಂಥವ್ರು ಎಲ್ಲರೂ ಕೂಡ ಹಿಂಗೆ ಅಂತ ಗೊತ್ತಾಗ್ತದೆ. ಇವರು ಬಾಹ್ಯಮುಖಿ. ಯಾರು? ಬ್ರಹ್ಮ ಬಾಬಾ ಬಾಹ್ಯಮುಖಿ, ಶಿವ ಬಾಬಾ ಅಂತರ್ಮುಖಿ. ಅವರಿಗೆ ಅಂತರ್ಯಾಮಿ ಅಂತ ಹೇಳ್ತಾರೆ. ಅಂತರ್ಯಾಮಿ ಅಂತಂದ್ರೆ ಬಾಬಾಗೆ ಎಲ್ಲ ಕೂಡ ಗೊತ್ತಾಗತ್ತೆ. ಹಂಗಂತೇಳಿ ನಮ್ಮ ಮನಸ್ಸಿನ ಪ್ರತಿಯೊಂದು ಬಾಬಾ ತಿಳ್ಕೊಂಡ್ಬಿಡ್ತಾರೆ, ಅದೇ ಬಾಬಾ ಕೆಲಸ ಅಂತನೂ ಅಲ್ಲ. ಬಾಬಾಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅಂತರ್ಯಾಮಿಯಾಗಿದ್ದಾರೆ. ನಿಮ್ಮ ಮುಖ ನೋಡಿದ ತಕ್ಷಣ, ನಿಮ್ಮ ಮಾತು ನೋಡಿದ ತಕ್ಷಣ, ನಿಮ್ಮ ನಡವಳಿಕೆ ನೋಡಿದ ತಕ್ಷಣ ಬಾಬಾವರಿಗೆ ಎಲ್ಲ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇವಾಗ ಮಕ್ಕಳು ಏನು ಮಾಡಬೇಕು? ಆತ್ಮಿಕ ಸೇವೆಯನ್ನು ಮಾಡುವಂಥ ಚಾನ್ಸ್ ಬೇಕು. ಯಾಕೆ ಅಂತಂದರೆ ಈ ಸೇವೆ ಮಾಡುವ ಚಾನ್ಸ್ ಪೂರ್ತಿ ಕಲ್ಪದಲ್ಲಿ ಎಷ್ಟು ಸತಿ ಸಿಗುತ್ತೆ? ಒಂದು ಸತಿ ಮಾತ್ರ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕೋಸ್ಕರ ನಮ್ಮ ಮನಸ್ಸಿನಲ್ಲೇ ಬರಬೇಕು, ಮನುಷ್ಯರಿಂದ ದೇವತೆಯರಾಗಿ ನಾವು ಯಾಕೆ ಆಗಬಾರ್ದು? ಮನುಷ್ಯರಿಂದ ದೇವತೆಗಳಾಗಬೇಕು ಅಥವಾ ಮಾಡಬೇಕು, ಅಥವಾ ಮುಳ್ಳುಗಳನ್ನಾಗಿ ಬಿಡಬೇಕು ಅಂತ ನಮಗೆ ನಾವೇ చెక్ ಮಾಡ್ಕೊಳ್ಳಿ. బాబా చెప్తున్నారు, ఇప్పుడు మీరు ఈశ్వరీ గవర్నమెంట్లో సేవ చేయాలా లేదా స్థూలమైన గవర్నమెంట్లో సేవ చేయాలని మీకు మీరే నిర్ణయించుకోవచ్చు అని అంటున్నారు బాబా. ఎందుకంటే బ్రహ్మ బాబా చూడండి, వజ్ర వ్యాపారం చేసినా, అంత మంచి సంపాదన ఉన్నా తండ్రి వచ్చి ఎప్పుడైతే
తండ్రిని ఆస్తిని స్మృతి చేయమని, అవినాశి జ్ఞాన రత్నాల వ్యాపారం చేయమని చెప్పి చతుర్భుజ విష్ణు యొక్క సాక్షాత్కారం చేయించారో ఆ తక్షణమే అన్నిటినీ వదిలేశారు. అలా మనకు కూడా ఆత్మీక సేవ యొక్క ఛాన్స్ ఏదైతే ఒకే ఒకసారి లభిస్తుందో ఆ ఛాన్స్ని మనం తీసుకోవాలి. ಸೋಚೋ ಕ್ಯಾ ಕರ್ನಾ ಚಾಹಿಯೆ. ಬಾಬಾ ಹೇಳ್ತಾರೆ ಮತ್ತೆ ಯೋಚನೆ ಮಾಡಿ ಏನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. निराकार भगवान वाच देह सहित देह के सब संबंध तोड़ो, अपने को आत्मा समझ बाप को याद करो. ब्रह्मा के तन में बाबा ब्राह्मणों से ही बात करते हैं. वह ब्राह्मण लोग भी कहते हैं ब्राह्मण देवी देवताय नमः. वह कुक वंशावली, तुम हो मुख वंशावली. बाबा को जरूर ब्रह्मा बच्चा चाहिए. कुमार का बताओ बाबा को कितने बच्चे हुए? कोई कहते हैं 600 करोड़, कोई कहते हैं एक ब्रह्मा. पर तुम त्रिमूर्ति कहते हो, परंतु ऑक्यूपेशन तो अलग अलग है ना. विष्णु की नाभि से ब्रह्मा निकला, ब्रह्मा की नाभि से विष्णु, तो हरि तो एक हो गए. विष्णु 84 जन्म लेते हैं. वह ब्रह्मा कौन लेते हैं? कौन 84 जन्म लेते हैं, विष्णु या ब्रह्मा? बात तो एक ही है, दोनों एक ही है ना. ब्रह्मा ये विष्णु, विष्णु ये ब्रह्मा है, तो बात तो एक ही है. बाकी रहा शंकर. ऐसा तो नहीं शंकर सो शिव होता है, नहीं, त्रिमूर्ति कहलाया जाता है, परंतु राइटियस बच्चे ही जानते हैं. तो यह सब ज्ञान की बातें हैं. ನೋಡಿ ತಂದೆ ಹೇಳ್ತಾ ಇದ್ದಾರೆ, ಈಗ ನೀವು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವಂಥ ಸೇವೆಯನ್ನು ಮಾಡಬೇಕು. ನಿರಾಕಾರ ಭಗವಾನ್ ವಾಚ ದೇಹ ಸಹಿತ, ದೇಹದ ಎಲ್ಲ ಸಂಬಂಧವನ್ನು ತ್ಯಜಿಸಿಬಿಡಿ ಅಂತ ಬಾಬಾ ಹೇಳ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯ ನೆನಪು ಮಾಡಿ. ಬ್ರಹ್ಮನ ತನುವಿನಲ್ಲಿ ಶಿವಬಾಬಾನೇ ಬಂದು ಬ್ರಾಹ್ಮಣರ ಜೊತೆಯಲ್ಲಿ ಮಾತನಾಡ್ತಾರೆ ಅಂತ ಹೇಳ್ತಾರೆ. ಯಾರ ಜೊತೆ ಮಾತಾಡ್ತಾರೆ? ಬ್ರಾಹ್ಮಣರ ಜೊತೆಯಲ್ಲೇ ಮಾತನಾಡ್ತಾರೆ. ಬಾಬಾ ಹೇಳ್ತಾರೆ ಬ್ರಾಹ್ಮಣರೇ ಇವಾಗ ಹೇಳ್ತಾರೆ, ಹೊರಗಡೆ ಬ್ರಾಹ್ಮಣರು ಏನ್ ಹೇಳ್ತಾರೆ? ಬ್ರಾಹ್ಮಣ ದೇವತಾಯ ನಮಃ ಅಂತ ಹೇಳ್ತಾರೆ. ಅವ್ರು ಕೇವಲ ಕುಕವಂಶಾವಳಿ, ನೀವು ಮುಖವಂಶಾವಳಿ ಅಂತ ಹೇಳ್ತಿದ್ದಾರೆ ಬಾಬಾ. बाबा को जरूर ब्रह्मा बच्चा चाहिए. कुमार का बताओ बाबा को कितने बच्चे हैं? कोई कहते हैं 600 करोड़, कोई कहते हैं एक ब्रह्मा. बल तुम त्रिमूर्ति कहते हो, परंतु ऑक्यूपेशन तो अलग अलग है. विष्णु की नाभि से ब्रह्मा निकला, ब्रह्मा की नाभि से विष्णु, तो एक हो गए. विष्णु 84 जन्म लेते हैं, वह ब्रह्मा. बात तो एक ही है. बाकी रहा शंकर. ऐसा तो नहीं शंकर सो शिव होता है, नहीं, त्रिमूर्ति कहलाया जाता है, परंतु राइटियस बच्चे दो हुए. यह सब ज्ञान की बातें. ತಂದೆ ಹೇಳ್ತಿದ್ದಾರೆ, ಇವಾಗ ನೀವೆಲ್ಲರೂ ಕೂಡ ಮಗುವಂಶದಲ್ಲಿ ಬ್ರಾಹ್ಮಣರಾಗ್ಬಿಟ್ಟಿದ್ದೀರಿ. ಇಲ್ಲಿ ಬಾಬಾ ಅವರಿಗೆ ಮುಖ್ಯವಾಗಿ ಬ್ರಹ್ಮ ಬಾಬಾ ಅವರು ಬೇಕಲ್ವಾ? ಬ್ರಹ್ಮ ಬಾಬಾ ಮುಖಾಂತರನೇ ಬ್ರಾಹ್ಮಣರಾಗಿರುವಂಥವ್ರು ನಾವು. ಇವಾಗ ಕುಮಾರ ಕದಾದಿ ಕೂಡ ಕೇಳ್ತಾ ಇದ್ವಾ, ಹೇಳಿ ಕುಮಾರ ಕದಾದಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ? ಪ್ರಕಾಶ್ ಮಾಡಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಕೆಲವರು 600 ಕೋಟಿ ಅಂತ ಇತ್ಯಾದಿ ಎಲ್ಲ ಜನ ಮಕ್ಕಳಿಗೆ ಪೂರ್ತಿ ಪ್ರಪಂಚದಲ್ಲಿ ಎಷ್ಟು ಮಕ್ಕಳಿದೆ ಎಲ್ಲರೂ ಕೂಡ ಬಾಬಾರ ಮಕ್ಕಳಲ್ಲ. ಇಷ್ಟು ಮಕ್ಕಳು ಬಾಬಾರ ಪರಿಚಯವನ್ನು ತಿಳ್ಕೊಳ್ಬೇಕಲ್ಲ. ಬಾಬಾ ಹೇಳ್ತಾರೆ ಈಗ ಇಲ್ಲಿ ಬರೇ ತ್ರಿಮೂರ್ತಿ ಅಂತ ನೀವು ಹೇಳ್ತೀರಿ, ಆದರೆ ತ್ರಿಮೂರ್ತಿಗಳಿಗೆ ಅವ್ರದ್ದೇ ಆಗಿರುವಂತಹ ಕರ್ತವ್ಯ ಇದೆ. ಆದರೆ ಆ ತ್ರಿಮೂರ್ತಿಗಳಲ್ಲೂ ಕೂಡ ಹೇಳಬೇಕಂದ್ರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ, ಬ್ರಹ್ಮನ ನಾಭಿಯಿಂದ ವಿಷ್ಣು ಆಗಿರುವಂಥ ಕಾರಣ ಎರಡರ ಮಾತು, ಇಬ್ಬರ ಮಾತು ಒಂದೇ ಆಗುತ್ತೆ. ಇಲ್ಲಿ 84 ಜನ್ಮ ಬ್ರಹ್ಮ ತೆಗೆದುಕೊಂಡ್ರ ವಿಷ್ಣು ತೆಗೆದುಕೊಂಡ್ರ ಅಂತ ಬಂದಾಗ ಇಬ್ಬರು ಒಂದೇ ಅಲ್ವಾ? ಆಗಿರೋದ್ರಿಂದ ಇಬ್ಬರು ಕೂಡ 84 ಜನ್ಮ ಅಂತ ಹೇಳಲಾಗುತ್ತೆ. ಬಾಕಿ ಇಲ್ಲಿ ಶಂಕರನೇ ಶಿವ ಆಗ್ತಾನೆ ಅನ್ನೋ ಮಾತು ಇಲ್ಲ. ಹೊರಗಡೆ ವಿಷ್ಣು ಬ್ರಹ್ಮನ ನಾಭಿಯಿಂದ ವಿಷ್ಣು ಅಂತಾನು ಹೇಳುತ್ತೆ. ಆದರೆ ಬಾಬಾ ಹೇಳ್ತಾರೆ ಮತ್ತೆ ಶಂಕರನೇ ಶಿವ ಅಂತ ಹೇಳ್ಬಿಡ್ತಾರೆ. ಇದೆರಡರಲ್ಲಿ ಒಂದು ಸತ್ಯ ಯಾವುದು? ಬ್ರಹ್ಮನ ನಾಭಿಯಿಂದ ವಿಷ್ಣು, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ. ಆದರೆ ಈ ಶಿವ ಶಂಕರ ಆಗ್ತಾರೆ ಎನ್ನುವುದು ತಪ್ಪು.
ಶಂಕರನೇ ಶಿವ ಆಗ್ತಾರೆ ಅಂತ ಹೇಳೋ ಮಾತೇನಿದೆ ಇದು. ಬಾಕಿ ಅವ್ರದ್ದೇ ಆಗಿರುವಂಥ ಕರ್ತವ್ಯ ಇದರಲ್ಲಿ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಆದರೆ ಸತ್ಯ ಏನು ಅಂತ ನೀವು ಮಕ್ಕಳು ಇವಾಗ ತಿಳ್ಕೊಂಡಿದ್ದೀರಿ. ಇದೆಲ್ಲ ಕೂಡ ಜ್ಞಾನದ ಮಾತುಗಳು ಅಂತ ಹೇಳ್ತಾರೆ. బాబా చెప్తున్నారు ఇక్కడ బ్రహ్మ యొక్క నాభి నుండి విష్ణు యొక్క నాభి నుండి బ్రహ్మ వెలువడతారు. అంటే బ్రహ్మనే విష్ణుగా అవుతారు, విష్ణువే బ్రహ్మగా అవుతారు. కావున వీరిరువురు కూడా ఒకరే అని అంటున్నారు బాబా. 84 జన్మలు ఎవరు తీసుకుంటారంటే ఇద్దరు ఒకరే కదా. కానీ ఇక్కడ శంకరుడే శివుడు అవుతాడు అన్న మాట ఏదైతున్నది తప్పు అని అంటున్నారు బాబా. శంకరుడు ఎప్పుడు కూడా శివుడు అవ్వడానికి సాధ్యం లేదు. బాకీ త్రిమూర్తులైన వారికి వాళ్ళదైన కర్తవ్యం అయితే ఉన్నది అని అంటున్నారు బాబా. ఇవన్నీ జ్ఞానం యొక్క విషయాలు. तो बच्चों के लिए या सर्विस करना अच्छा है या मैट्रिक कार्य पढ़ना अच्छा है, वहाँ तो अल्पकाल का सुख मिलेगा. ಇನ್ನೊಂದು ಪಾಯಿಂಟ್ ಹೇಳಿದ್ರೆ ಶಿವಬಾಬರವರು ನಿಜವಾದ ಮಕ್ಕಳು ಶಿವಬಾಬರವರಿಗೆ ಇಬ್ಬರೇ ಆದಂಗೆ ಆಯಿತು ಅಂತ ಹೇಳಿದ್ರು. ಒಂದು ಬ್ರಹ್ಮ ಅಥವಾ ವಿಷ್ಣು, ಇನ್ನೊಬ್ರು ಶಂಕರ ಇಬ್ಬರೇ ನಿಜವಾದ ಮಕ್ಕಳು. ಹೌದು, ಅದಕ್ಕೆ ಬಾಬಾ ಹೇಳಿದ್ರು ಲೈಕ್ ಸತ್ಯವಾಗಿರುವಂತಹ ಮಕ್ಕಳು ಇಬ್ಬರೇ ಆಗ್ತಾರೆ. ಯಾಕಂದ್ರೆ ಇಬ್ರು ಒಂದೇ ಅಲ್ವಾ, ಬ್ರಹ್ಮ ವಿಷ್ಣು ಒಬ್ಬರೇ ಅಂತಂದ್ಮೇಲೆ ಇವರಿಬ್ರು ಒಂದು ಕಡೆ ಮತ್ತೆ ಶಂಕರ ಒಂದು ಕಡೆ. ಬಾಬಾ ಹೇಳ್ತಾರೆ ಇಬ್ರು ಕೂಡ ಸತ್ಯ ಮಕ್ಕಳು, ರೈಟಿಯಸ್ ಮಕ್ಕಳು ಆಗ್ತಾರೆ ಅಂತ ಹೇಳಿದ್ರು ಬಾಬಾ. ಈಗ ಮಕ್ಕಳು ನಿರ್ಣಯ ಮಾಡಿ ಅಂತ ಬಾಬಾ ಹೇಳ್ತಾರೆ. ಬಿಂದೋಕಂಗೆ ಹೇಳ್ತಾರೆ ಬಾಬಾ ಏನು ಅಂತಂದ್ರೆ, ಇವಾಗ ನೀವು ಇಲ್ಲಿ ಸೇವೆಯನ್ನು ಮಾಡ್ತೀರಾ ಅಥವಾ ಮೆಟ್ರಿಕ್ ಅವಾಗಿತ್ತು, ಇವಾಗ ಗ್ರೇಡ್ಸ್ ಬಂದ್ಬಿಟ್ಟಿದೆಯಲ್ಲ, ಇವಾಗ ಈ ವಿದ್ಯೆನ ಓದ್ತೀರಾ, ಬಾಬುರ ಸೇವೆ ಮಾಡ್ತೀರಾ ಅಂತ ಕೇಳ್ತಾರೆ. ಏನ್ ಮಾಡ್ತೀರಾ? ಅಲ್ಲಂತೂ ಅಲ್ಪಕಾಲಿಕ ಸುಖ ಸಿಗತ್ತೆ ಅಂತ ಹೇಳ್ತಿದ್ದಾರೆ. ತೋಡಿ ಕಂಕುವ ಮಿಲೆಗ, ಅಲ್ಲಿ ಏನೋ ಕಷ್ಟಪಟ್ಟು ಎಷ್ಟೊಂದು ವರ್ಷ ಓದಾದ್ಮೇಲೆ 12 ವರ್ಷನೋ 14 ವರ್ಷನೋ ಓದಾದ್ಮೇಲೆ ಸ್ವಲ್ಪ ನಮಗೇನೋ ಒಂದು ಸ್ಯಾಲರಿ ಸಿಗುತ್ತೆ ಅಷ್ಟೇ. यहाँ तो तुम भविष्य 21 जन्मों के लिए मालामाल हो सकते हो. ಆದರೆ ಇಲ್ಲಿ ನೀವು ಒಂದ್ಸತಿ ವಿದ್ಯೆಯನ್ನು ಓದಿದ್ರೆ ಸಂಪತ್ ಬೈದವರಾಗ್ಬಿಡ್ತೀರಾ ಅಂತ ಬಾಬಾ ಹೇಳ್ತಾರೆ. तो क्या करना चाहिए? ಬಾಬಾ ಹೇಳ್ತಾರೆ ಅದನ್ನ ಏನ್ ಮಾಡಬೇಕು? कन्या तो निर्बंधन है, अदर कन्या से कुंवारी कन्या थी की जा सकती है क्योंकि पवित्र है. मम्मा भी कुमारी थी ना, पैसा की तो बात ही नहीं, कितनी थी की गई तो फॉलो करना चाहिए. खास कन्याओं को कांटों को फूल बनाना चाहिए. ईश्वरीय पढ़ाई का चांस ले या उस पढ़ाई का. कन्याओं का सेमिनार करना चाहिए. माताओं को तो पति आदि याद पड़ता है, सन्यासियों को भी याद पड़ जाता है. कन्याओं को तो सीधी चढ़नी नहीं चाहिए, संग और रंग बहुत लग जाता है. कोई बड़े आदमी का बच्चा देखा, दिल लग गई, शादी हो गई, खेल खत्म. सेंटर से सुनकर बाहर जाते तो खेल खत्म हो जाते. यह है मधुबन, यहाँ ऐसे भी बहुत आते, कहते हैं हम जाकर सेंटर खोलेंगे, बाहर जाकर गुम हो जाते हैं. या ज्ञान का घर धारण करते, बाहर जाने से नशा गुम हो जाता है. माया ऑक्यूपेशन बहुत, अपोजिशन बहुत करती है. माया भी कहती है वाह इसने बाबा को भी पहचाना, फिर भी बाबा को याद नहीं करते तो हम भी घुसकर मारेंगे. तो यहाँ ऐसा होता है. ऐसा नहीं कहो कि बाबा आप माया से कहो कि माया घुसो ना मारे. युद्ध का मैदान है, एक तरफ रावण की सेना, दूसरी तरफ राम की सेना. बहादुरी बन राम की तरफ जाना चाहिए. असुरी संप्रदाय को ही दैवी संप्रदाय बनाने का धंधा करना है. जिस्मानी विद्या तुम जिनको पढ़ाएंगे, जब तक वह पढ़कर बड़े पे बड़ा होंगे तब विनाश सामने आ जाएगा. असार भी तुम देख सकते हो. ನೋಡಿ ತಂದೆ ಹೇಳ್ತಾ ಇದ್ದಾರೆ ಇಲ್ಲಿ ಕನ್ಯೆಯದಂತೂ ಬಹಳ ನಿರ್ಬಂಧನ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದರ ಕುಮಾರಿಯರಿಗಂತೂ ಎಷ್ಟೊಂದು ಕರ್ತವ್ಯ ಇರುತ್ತೆ, ಅವ್ರಿಗಾಗಿ ನಿಭಾಯಿಸಬೇಕಾಗುತ್ತೆ. ಇನ್ನು ನೀವು ಪವಿತ್ರರು, ಮಮ್ಮರವರು ಕುಮಾರಿನೇ ಅಲ್ವಾ, ಅವ್ರ ಹಣ ಅಂತೂ ಇಂತ ಹೇಳ್ಕೊಂಡು ಬಂದಿಲ್ಲ, ಆದರೂ ಎಷ್ಟು ಮುಂದೆ ಹೋಗುದು. ಅದಕ್ಕೋಸ್ಕರ ಅವರನ್ನು ವಿಶೇಷ ಫಾಲೋ ಮಾಡಿ ಮುಳ್ಳುಗಳಿಂದ ಹೂಗಳಾಗಿ ಮಾಡಬೇಕು. ಈಶ್ವರ್ಯ ವಿದ್ಯೆಯನ್ನು ಓದಿ ಚಾನ್ಸ್ ಅನ್ನು ತೆಗೆದುಕೊಳ್ಬೇಕು ಅಥವಾ ವಿದ್ಯೆಯನ್ನು ಓದಬೇಕಾ
ಅಂತ ನೀವೇ ನಿರ್ಣಯ ಮಾಡಿ. ಕನ್ಯೆಯರೇ ನೀವೇ ಸೆಮಿನಾರ್ ಮಾಡಿ. ಮಾತೆಯರಿಗಂತೂ ಪತಿಯ ನೆನಪು ಬರ್ತಾರೆ, ಸನ್ಯಾಸಿರಾಗಿದ್ರೂ ಕೂಡ ಅವರಿಗೆ ಮನೆಯ ನೆನಪು ಬಂದೇ ಬರುತ್ತಲ್ವಾ. ಆದರೆ ಇವಾಗ ನೀವು ಮೆಟ್ಲು ಹತ್ತುವಂಥ ಅವಶ್ಯಕತೆನೇ ಇಲ್ಲ, ಸಾಂಗತ್ಯದ ಬಣ್ಣದಲ್ಲಿ ಬರುವಂಥ ಅವಶ್ಯಕತೆನೇ ಇಲ್ಲ ಅಂತ ಒಬ್ಬ ಹೇಳ್ತಿದ್ದಾರೆ. ದೊಡ್ಡ ಹಣವಂತರ ಹುಡುಗ ನೋಡಿದ್ರೆ ಆಮೇಲೆ ಮನಸ್ಸಾಯಿತು ಅಂತಂದ್ರೆ ಮದುವೆ ಮಾಡ್ಕೊಂಡ್ರೆ ಅಲ್ಲಿಗೆ ಸಮಾಪ್ತಿ ಆಗ್ಬಿಡುತ್ತೆ. ಆದರೆ ನೀವು ಇಲ್ಲೇನು ಮಾಡಬೇಕು, ಈಶ್ವರಿಯ ವಿದ್ಯೆಯಲ್ಲಿ ಈಶ್ವರಿ ಗೌರ್ಮೆಂಟ್ನಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಓದ್ತಾ ಇದೀವಲ್ಲ, ಬಂದು ಹೋಗ್ತಾ ಇದೀವಲ್ಲ, ಏನಂತ ಈ ವ್ಯತ್ಯಾಸ ಏನು? ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ನೀವು ಶ್ರೇಷ್ಠ ವಿದ್ಯೆಯನ್ನು ಮಾಡಬೇಕು, ತಂದೆ ಹತ್ರ ಬಂದು ಈ ಶ್ರೇಷ್ಠ ವಿದ್ಯೆಯನ್ನು ಓದಿ ತಂದೆಗೆ ಅರ್ಪಣೆ ಆಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇನ್ನು ಬಾಬಾ ಹೇಳ್ತಾ ಇದ್ದಾರೆ, ಕೆಲವರು ಏನು ಮಾಡ್ತಾರೆ ಅಂತಂದರೆ ಮಧುಬನದಲ್ಲಿ ಬಂದು ಜ್ಞಾನವನ್ನು ತಿಳ್ಕೊಳ್ತಾರಲ್ವ, ತಿಳ್ಕೊಂಡ್ಮೇಲೆ ನಾವು ಮತ್ತೆ ಹೊರಗಡೆ ಹೋಗಿ ಸೆಂಟರ್ಸನ್ನು ಓಪನ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಮಾಯೇನು ಕಡಿಮೆ ಅಲ್ಲ, ಒಂದ್ಸತಿ ಹೆಜ್ಜೆನ ಹೊರಗೆ ಇಟ್ಟರೆ ಮಾಯ ಏನು ಮಾಡಿಬಿಡುತ್ತೆ, ಅಪೋಸಿಷನ್ ಮಾಡುತ್ತೆ. ಮತ್ತೆ ಅವರು ಜ್ಞಾನದ ಗರ್ಭವನ್ನು ಧರಿಸಿದ ನಂತರವೂ ಕೂಡ ಹೊರಗಡೆ ಹೋಗಿ ಎಲ್ಲವೂ ಕೂಡ ಜ್ಞಾನ ಕಳ್ಕೊಂಡ್ಬಿಡ್ತಾರೆ, ಮಾಯನೇ ಹಾಕ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಮಾಯೆಗೆ ಹೇಳ್ತಾರೆ, ಮಾಯೆ ಕೂಡ ಹೇಳುತ್ತೆ, ಇವ್ರು ನೋಡಿ ತಂದೆಯ ಪರಿಚಯವನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಇವರನ್ನು ತಂದೆಯ ನೆನಪು ಮಾಡದೇ ಇರೋ ಥರ ನಾನು ಬಂದು ಇವ್ರ ಜೊತೆ ಯುದ್ಧ ಮಾಡ್ತೇನೆ ಅಂತ ಮಾಯೆ ಕೂಡ ನಿರ್ಣಯ ತಗೊಂಡು. ಅದಕ್ಕೋಸ್ಕರ ನಾವು ನಿರ್ಣಯ ಮಾಡಬೇಕು, ಇದು ಯುದ್ಧ ಮೈದಾನ. ಬಾಬನ್ ಕೆಲವರು ಹೇಳ್ತಾರೆ, ಬಾಬಾ ಮಾಯೆ ಬರ್ದೆ ನೋಡ್ಕೊಂಡ್ಬಿಡಿ ಬಾಬಾ ಅಂತ. ಬಾಬಾ ಹೇಳ್ತಾ ಇದ್ದಾರೆ, ಯುದ್ಧ ಮೈದಾನದಲ್ಲೇ ಬಂದಿದೆ, ಮಾಯೆ ಹೊಡಿಬೇಡ ಬಾಬಾ ಅಂತ. ಅವ್ರು ಹೇಳ್ತಾರೆ, ಬಂದಿರೋದೇ ಯುದ್ಧ ಮೈದಾನದಲ್ಲಿ, ಶತ್ರುಗಳ ಎದುರುಗಡೆನೆ ಬಂದು ನಿಂತು ಹೊಡಿಬೇಡ ಅಂತಂದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಅಪೋಸಿಷನ್ ಅಂತ ಇದ್ದೇ ಇರುತ್ತೆ. ಒಂದೊಂದು ಕಡೆ ರಾವಣನ ಸೇನೆ ಇದೆ, ಇನ್ನೊಂದು ಕಡೆ ರಾಮನ ಸೇನೆ ಇದೆ. ನೀವು ಯಾವ ಕಡೆ ಹೋಗ್ಬೇಕು ಎನ್ನುವಂತ ನಿರ್ಣಯ ತೆಗೆದುಕೊಳ್ಳಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವ ಕಡೆ ಹೋಗ್ಬೇಕು? ರಾಮನ ಹತ್ರನೇ ಹೋಗ್ಬೇಕು. ಅಸಲಿ ಸಂಪ್ರದಾಯಸ್ಥರೇ ಇವಾಗ ದೈವಿ ಸಂಪ್ರದಾಯಸ್ಥರಾಗಬೇಕು ಅಂತ ಬಾಬಾ ಹೇಳ್ತಾರೆ. ಅದು ದೇವತೆಯನ್ನು ತರ್ತಾರೆ ಹೊರಗಡೆ ಪ್ರಪಂಚದಿಂದ, ಇಲ್ಲಿರೋಂಥವ್ರೇ ಹಾಕ್ಬೇಕಲ್ಲ. ಅಂದ್ರೆ ನಾವೇನಾಗಬೇಕು, ದೈವಿ ಸಂಪ್ರದಾಯಸ್ಥರಾಗಬೇಕು. बाबा ने समझाया है, दोनों क्रिश्चियन भाई भाई आपस में मिल जाए तो लड़ाई हो ना सके भाभी, परंतु भाभी ऐसा नहीं है, उन्हों को समझ में नहीं आता। अब तुम बच्चे योग बल से राजधानी स्थापन कर रहे हो, यह है शिव शक्ति सेना जो श्री बाबा से भारत का प्राचीन ज्ञान और योग सीखकर भारत को हीरे जैसा बनाते हो। बाप कल के बाद ही आकर पतितों को पावन बनाते हैं। तुम सब रावण की जेल में हो, शोक वाटिका में हो, सब दुखी हो, फिर राम आकर तुमको छुड़ाए अशोक वाटिका स्वर्ग में ले जाते हैं। श्रीमद् कहती है, कांटों को फूल मनुष्य को देवता बनाओ। तुम मास्टर दुखहर्ता सुकर्ता हो, यही धंधा करना चाहिए। श्रीमत पर चलने से ही तुम श्रेष्ठ बनेंगे। बाप तो राय देते हैं, बाप कहते हैं तो मेरा अर्जी मानो, अर्जी हमारी मर्जी आपकी। ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವೇನ್ ಮಾಡಿ ತಂದೆಯ ಮತದಂತೆ ನಡೆಯಿರಿ ಅಂತ. ಇವಾಗ ತಂದೆಗಳು ಅರ್ಥ ಮಾಡಿಸ್ತಾರೆ, ಕ್ರಿಶ್ಚಿಯನ್ ಕೂಡ ಪರಸ್ಪರ ಸೇರಿದ್ದಾರೆ ಅಂತಂದ್ರೆ ಅಲ್ಲಿ ಯುದ್ಧ ಆಗದೆ ಇರ್ಲಿಕ್ಕೆ ಸಾಧ್ಯ. ಆದ್ರೆ ಹೆಂಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ನೀವು ತಿಳ್ಕೊಂಡಿದ್ದೀರಿ, ನಾವೀಗ ಯೋಗ ಬಲದಿಂದ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಅಂತ. ಇವಾಗ ನಮ್ಗೇನು ಶಿವಶಕ್ತಿ ಸೇನೆ ಅಂತ ಬಾಬಾ ಹೇಳಿ. ಎಂತ ಸೇನೆ ನಮ್ದು? ಶಿವಶಕ್ತಿ ಸೇನೆ. ಶಿವಬಾಬನೇ ಬಂದು ಈ ಭಾರತ ದೇಶದ ಪ್ರಾಚೀನ ಜ್ಞಾನ ಯೋಗವನ್ನು ಕಲಿಸಿಕೊಟ್ಟು ಭಾರತವನ್ನೇ ವಜ್ರ ಸಮಾನವಾಗಿ ಮಾಡುತ್ತಿದ್ದಾರೆ. ಮತ್ತೆ ತಂದೆ ಕಲ್ಪದ ನಂತರವೇ ಬಂದು ಪತಿತರನ್ನು ಪಾವನ ಮಾಡುತ್ತಾರೆ. ಇದು ಯಾವ ಜೈಲು? ರಾವಣನ ಜೈಲು. ಎಲ್ಲರೂ ರಾವಣನ ಜೈಲಿನಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಶೋಕ ವಾಟಿಕೆಯಲ್ಲಿ ಏನಿರುತ್ತೆ? ದುಃಖನೇ ಅಲ್ವಾ ಇರೋದು. ಈಗ ಮತ್ತೆ ರಾವಣ ಬಂದು ಅಶೋಕ ವಾಟಿಕೆ ಅಂದ್ರೆ ಇಲ್ಲಿ ಸ್ವರ್ಗದ ಕಡೆ ಕರ್ಕೊಂಡು ಹೋಗ್ತಾರೆ. ಈಗ ಶ್ರೀಮತವಾಗಿದೆ, ಮುಳ್ಳುಗಳನ್ನು ಹೂಗಳಾಗಿ ಮಾಡುವುದು, ಮನುಷ್ಯರನ್ನು ದೇವತೆಯರನ್ನಾಗಿ ಮಾಡುವುದು. ನೀವು ಮಾಸ್ಟರ್ ದುಃಖಹರ್ತ ಸುಖಕರ್ತರಾಗಿದ್ದೀರಿ. ನಿಮ್ಮ ವ್ಯಾಪಾರವೇ ಇದೇ ಆಗಿದೆ. ಶ್ರೀಮತಂತೆ ನಡೆದು ಶ್ರೇಷ್ಠರಾಗಿ ತಂದೆಯ ಮತ ಇದೇ ಆಗಿದೆ ಅಂತ ಬಾಬಾ ಹೇಳ್ತಾರೆ. ಈ ಸಮಯ
ಏನಾದ್ರು ನಾವು ತಂದೆ ಮತವನ್ನು ಬಿಟ್ಬಿಟ್ರೆ ಮತ್ತೆಂದಿಗೂ ಕೂಡ ಈ ಮತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಅರ್ಜಿ ನಂದು ಮರ್ಜಿ ನಿಮ್ದು ಅಂತ ಬಾಬಾ ಹೇಳ್ತಾರೆ. ತಂದೆ ಅರ್ಜಿ ಅಂತ ಹಾಕ್ಬಿಟ್ಟಿದ್ದಾರೆ, ಏನಂತ? ಮಕ್ಕಳೇ ನನ್ನ ಮತವನ್ನು ಕೇಳಿ ಅಂತ. ಮತ್ತೆ ಅರ್ಜಿಯನ್ನು ಸ್ವೀಕರಿಸಿದ್ರೆ ಸ್ವೀಕರಿಸಿ, ಬಿಟ್ರೆ ಬಿಡಿ ಅಂತ ಬಾಬಾ ಹೇಳ್ತಾರೆ. ಸ್ವೀಕರಿಸಿದ್ರೆ ಯಾರಿಗೆ ಲಾಭ? ನನಗೆ ಲಾಭ. ಸ್ವೀಕರಿಸಿದ್ರೆ ಯಾರಿಗೆ ನಷ್ಟ? ನನಗೆ ನಷ್ಟ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ನನ್ನ ಮತದಂತೆ ನಡೀರಿ. ಅಚ್ಚಾ ಬಾಬು ನಮಸ್ತೆ ಹೇಳ್ತಾರೆ. मीठे मीठे सिकलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, सर्विसेबल बनने के लिए अंदर बाहर साफ रहना है. ಸರ್ವಿಸಬಲ್ ಆಗಲು ಅಂದ್ರೆ ಸೇವೆಯನ್ನು ಮಾಡುವುದಕ್ಕೆ, ಸರ್ವಿಸಬಲ್ ಆಗಲು ಒಳಗೆ ಹೊರಗೆ ಸ್ವಚ್ಛವಾಗಿ ಇರಬೇಕು. ಸರ್ವಿಸಬಲ್ ಆಗಲು ಒಳಗೆ ಹೊರಗೆ ಸ್ವಚ್ಛವಾಗಿರಬೇಕು. సేవాదారి కావడానికి లోపల బయట అంటే మన హృదయము స్వచ్ఛంగా ఉండాలి, మనం చేసే కర్మలు కూడా స్వచ్ఛముగా ఉండాలి అంటున్నారు. ముఖ సే బాహర్ మీఠే బోల్ బోల్నే హై. ನಮ್ಮ ಮುಖದಿಂದ ಅಂದ್ರೆ ನಮ್ಮ ಬಾಯಿಂದ ಬಹಳ ಮಧುರವಾಗಿರುವಂತಹ ಮಾತುಗಳನ್ನೇ ಆಡಬೇಕು. ನಮ್ಮ ಮುಖದಿಂದ ಬಹಳ మధురವಾಗಿರುವಂತಹ మాటలనే ఆడಬೇಕು. మన నోటి ద్వారా చాలా మధురమైన మాటలనే మాట్లాడాలి. देह सहित देह के सब संबंधों से बुद्धि योग हटाना है. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಬುದ್ಧಿ ಯೋಗವನ್ನು ತೆಗೆದುಹಾಕಿ. ದೇಹದ ಎಲ್ಲ ಸಂಬಂಧಗಳಿಂದ ಬುದ್ಧಿ ಯೋಗವನ್ನು ತೆಗೆದುಹಾಕಿ. దేహ సహితముగా దేహం యొక్క సర్వ సంబంధాల నుండి ఉద్యోగమును తెంచివేయండి అంటున్నారు. తెంచివేయండి. संग से अपनी संभाल करनी है. कंटिन्यू. ಸಂಗತ್ಯದಿಂದ ಅಥವಾ ಸಂಘದಿಂದ ತಮ್ಮನ್ನು ಸಂಪಾದನೆ ಮಾಡಿಕೊಳ್ಳಿ. ಸಂಘ ಕೆಟ್ಟ ಸಂಘದಿಂದ ತಮ್ಮನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಸಂಘ ದೋಷದಿಂದ ತಮ್ಮನ್ನು ಸಂಪಾದನೆ ಮಾಡಿಕೊಳ್ಳಬೇಕು. సాంగత్యం అంటే చెడు సాంగత్యం ఉంటుంది కదా, దాని నుండి మనల్ని మనం రక్షించుకోవాలి. సెకండ్ పాయింట్, బాప్ సమాన్ మాస్టర్ దుఃఖహర్త సుఖకర్త बनना है. ತಂದೆಯ ಸಮಾನ ಮಾಸ್ಟರ್ ದುಃಖಹರ್ತ ಸುಖಕರ್ತರಾಗಬೇಕು. ತಂದೆ సమానముగా మాస్టర్ దుఃఖహర్త सुखकर्तनिगा कावाली. रूहानी सेवा कर सच्ची कमाई करनी है. ಆತ್ಮಿಕ ಸೇವೆಯನ್ನು ಮಾಡಿ ಸತ್ಯ ಸಂಪಾದನೆಯನ್ನು ಮಾಡಬೇಕಾಗಿದೆ. ಆತ್ಮಿಕ ಸೇವೆಯನ್ನು ಮಾಡಿ ಸತ್ಯ ಸಂಪಾದನೆಯನ್ನು ಮಾಡಬೇಕಾಗಿದೆ. रूहानी बाप के मत पर रूहानी सोशल वर्कर बनना है. ಆತ್ಮಿಕ ತಂದೆಯ ಮತದಂತೆ ಆತ್ಮಿಕ ಸಮಾಜ ಸೇವಕರಾಗಬೇಕು. ಆತ್ಮಿಕ ತಂದೆಯ ಮತದಂತೆ ನಡೆದು ಆತ್ಮಿಕ ಸೋಷಿಯಲ್ ವರ್ಕರ್, ಆತ್ಮಿಕ ಸಮಾಜ ಸೇವಕರಾಗಬೇಕು. ಆತ್ಮಿಕ ತಂದೆ యొక్క మతమును అనుసరించి ఆత్మిక సోషల్ వర్కర్గా అవ్వాలి అంటున్నారు. वरदान, मैं और मेरा बाबा इस विधि द्वारा जीवन मुक्त स्थिति का अनुभव करने वाले सजयोगी भव.
सहज योगी भव। मैं और मेरा बाबा इस विधि द्वारा जीवन मुक्त स्थिति का अनुभव करने वाले सहज योगी भव। ನಾನು ಹಾಗೂ ನನ್ನ ಬಾಬಾ, ನಾನು ಹಾಗೂ ನನ್ನ ಬಾಬಾ ಈ ವಿಧಿ ಮುಖಾಂತರ ಅಥವಾ ಈ ವಿಧಿ ಮೂಲಕ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಈ ವಿಧಿ ಮೂಲಕ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಸಹಜ ಯೋಗಿ ಭವ. ನಾನು ಹಾಗೂ ನನ್ನ ಬಾಬಾ ಈ ವಿಧಿಯ ಮೂಲಕ ಜೀವನ್ ಮುಕ್ತ ಸ್ಥಿತಿಯ అನುభవం ಮಾಡುವಂತಹ సహజ యోగి భవ. నేను మరియు నా బాబా ఈ విధి ద్వారా జీవన్ ముక్త స్థితి యొక్క అనుభవం చేసే సహज योगी भव. स्पष्टीकरण ब्राह्मण बनना अर्थात देह संबंध और साधनों के बंधन से मुक्त होना. ಬಾಬಾ ಹೇಳ್ತಾರೆ ಬ್ರಾಹ್ಮಣರಾಗುವುದಂದ್ರೇನು? ದೇಹ ಸಂಬಂಧ साधनಗಳ ಬಂಧನದಿಂದ ಮುಕ್ತ ಅಂತ ಹೇಳ್ತಾರೆ. देह के संबंधियों का देह के नाते से संबंध नहीं, लेकिन आत्मिक संबंध. यदि कोई किसी के वश परवश हो जाते तो बंधन है, लेकिन ब्राह्मण अर्थात जीवन मुक्त. जब तक कर्मेंद्रियों का आधार है तब तक कर्म तो करना ही है, लेकिन कर्म बंधन नहीं, कर्म संबंध है. ऐसा जो मुक्त है वो सदा सफलता मूर्त है. इसका सहज साधन है मैं और मेरा बाबा. यदि याद सहज योगी सफलता मूर्त है और बंधन मुक्त बन जाते. ತಂದೆ ಹೇಳ್ತಾ ಇದ್ದಾರೆ, ದೇಹ ಸಂಬಂಧಗಳು ಹಾಗೂ ದೇಹದ ಸಂಬಂಧದ ಯಾವುದಿದೆ ಸಂಬಂಧ, ಆ ಸಂಬಂಧದಿಂದ ನಾವು ಸಂಬಂಧ ಇಟ್ಕೊಳ್ಳೋದಿಲ್ಲ. ಇವಾಗ ದೇಹದ ಸಂಬಂಧ ಯಾರ ಜೊತೆ ನಮ್ಗಿಲ್ಲ, ನಮ್ಗೆ ಯಾರ ಜೊತೆ ಇದೆ ಇವಾಗ? ಆತ್ಮಿಕ ಸಂಬಂಧ. ಬರೇ ನಾವು ಬಾಬಾ ಹಿಂಗೆ ಹೇಳ್ತಾರಂತೆ ಎಲ್ಲ ಸಂಬಂಧ ಬಿಟ್ಟು ಓಡೋಗೋದು ಅಂತಲ್ಲ. ಬಾಬಾ ಹೇಳ್ತಾರೆ ಸಂಬಂಧ ನಿಭಾಯಿಸ್ತಿದ್ದೀರಿ, ಆದ್ರೆ ದೇಹದಂತೆ ಇತ್ತು, ಆದ್ರೆ ಇಲ್ಲಿ ಆತ್ಮಿಕ ಸಂಬಂಧವಿದೆ. ಒಂದು ವೇಳೆ ಯಾರಾದರೂ ವಶರಾಗಿ ಪರವಶರಾಗಿ ಬಂಧನದಲ್ಲಿದ್ದಾರೆ ಅಂತಂದ್ರೆ ಅವರನ್ನು ಬಂಧನದಲ್ಲಿರುವಂಥವ್ರು ಅಂತ ಹೇಳಿದ್ವಿ, ಜೀವನ ಬಂಧನದಲ್ಲಿರುವಂಥವ್ರು ಅಂತ ಹೇಳ್ತಾರೆ. ಆದ್ರೆ ಬ್ರಾಹ್ಮಣ ಬಂದ್ರೆ ಯಾರು? ಜೀವನ ಮುಕ್ತ. ಎಲ್ಲಿವರೆಗೂ ಕರ್ಮೇಂದ್ರಗಳ ಆಧಾರವನ್ನು ತೆಗೆದುಕೊಂಡು ಕರ್ಮವನ್ನು ಮಾಡ್ತೀರೋ ಅಲ್ಲಿವರೆಗೂ ನೀವು ಕರ್ಮ ಬಂಧನದಲ್ಲಿರಬಾರ್ದು, ಕರ್ಮ ಮುಕ್ತರಾಗಿರುತ್ತೀರಿ, ಕರ್ಮ ಸಂಬಂಧದಲ್ಲಿರ್ತೀರಿ ಅಂತ ಹೇಳ್ತಾರೆ. ಅಂದ್ರೆ ಸ್ವರ್ಗ ಎಲ್ಲ ಆಗ್ತಿಲ್ಲ, ಜೀವನ ಮುಕ್ತ ಸ್ಥಿತಿ ನಮಗೆ ಸತ್ಯಯುಗದಲ್ಲಿ ಅಂತ ಹೇಳ್ತಾ ಬಂದು, ಆದ್ರೆ ಈ ಸಮಯದಲ್ಲಿ ನಿಮ್ಗೆ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಯಾರು ಈ ರೀತಿ ಮುಕ್ತರಾಗಿರ್ತಾರೋ ಅವರೇ ಸದಾ ಸಫಲತಾ ಮೂರ್ತರು. ಇದಕ್ಕೆ ಸಹಜ ಸಾಧನವಾಗಿದೆ ನಾನು ಹಾಗೂ ನನ್ನ ಬಾಬಾ ಅಷ್ಟೇ. ಈ ಎರಡು ಶಬ್ದ ನೆನಪಿದ್ರೆ ಸಾಕು, ಎಲ್ಲ ಬಂಧನದಿಂದ ಮುಕ್ತ ಸದಾ ಸಫಲತಾ ಮೂರ್ತಿಗಳಾಗ್ಬಿಡ್ತೀರಿ, సహజ యోగిಗಳಾಗ್ಬಿಡ್ತೀರಿ ಅಂತ బాబా ಹೇಳ್ತಾರೆ. బాబా చెప్తున్నారు, ఇప్పుడు ఎవరితో మనకు దేహంతో సంబంధం లేదు, అందరితో ఆత్మిక సంబంధం ఉన్నది. కావున బ్రాహ్మణులు అంటేనే జీవన ముక్తులు, కర్మేంద్రియుల యొక్క ఆధారం తీసుకుని కర్మ చేయించేవారు, ఏ బంధనంలో కూడా వచ్చేవారు కాదు. కావున సదా సహజ సాధన నేను నా బాబా ఇదే సహజ యోగిగా సఫలతా మూర్తులుగా బంధన ముక్తులుగా చేసేస్తుంది అని అంటున్నారు బాబా. ಇಷ್ಟು ಈಸಿ ಅಲ್ವಾ? ಬಂಧನ ಮುಕ್ತರಾಗಲಿಕ್ಕೆ ಎಷ್ಟೊಂದು ಪರಿಶ್ರಮ ಪಡ್ತಾರೆ. ಏನು ಹೇಳ್ತಾರೆ ನೋಡಿ, ಚಿಕ್ಕವರಿದ್ದಾಗ ಓದಬೇಕೇನೋ ಅಂತ ಒಂದು ಬಂಧನ, ಆಮೇಲೆ ಜಾಬ್ ಮಾಡಬೇಕು ಅಂತ ಬಂಧನ, ಆಮೇಲೆ ಇತ್ಯಾದಿ ಮತ್ತೆ ಮದುವೆ ಮಾಡ್ಕೊಂಡು ಮತ್ತೆ ಇತ್ಯಾದಿ ಮತ್ತೆ ಅವ್ರ ಮಕ್ಕಳು ಅಲ್ವಾ. ನಾವು ಬಂಧನದಿಂದ ಮುಕ್ತರಾಗ್ತೀವಿ, ಆಯ್ತು 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 ಅಂದ್ಕೊಂಡು ಬರ್ತಾ ಅವ್ರ ಜೀವನನೇ ಸಮಾಪ್ತಿ ಆಗ್ಬಿಡುತ್ತೆ. ಆದರೆ ಒಂದೇ ಒಂದು ಶಬ್ದದಲ್ಲಿ ಬಾಬಾ ಎಲ್ಲ ಬಂಧನದಿಂದ ಮುಕ್ತರನ್ನಾಗಿ ಮಾಡ್ತಾರೆ. ಹೊರಗಡೆ ಬಂಧನ ಮುಕ್ತರಾಗಬೇಕಂದ್ರೆ ಒಂದು ವಯಸ್ಸು ಬರಬೇಕು ಅಂತ ಅಂದ್ಕೊಳ್ತಾರೆ, ವಾನಪ್ರಸ್ಥಿಗಳಾಗಬೇಕು ಅಂತ. ಅದು ವಾನಪ್ರಸ್ಥಿಗಳಾದ್ಮೇಲೂ ಯಾರು ಬಂಧನ ಮುಕ್ತರಾಗಲ್ಲ, ಇನ್ನೂ ಜಾಸ್ತಿ ಬಂಧನ. ಅವ್ರ ಮೊಮ್ಮಕ್ಕಳು ನೋಡ್ಕೋಬೇಕು, ಮಕ್ಕಳು ಮಾಡಿಬಿಟ್ಟು ಬಂದ್ಬಿಡ್ತೀವಿ ಬಾಬಾ. ಆಮೇಲೆ ಸ್ವಲ್ಪ ಮೊಮ್ಮಕ್ಕಳು ಒಂದಷ್ಟು ನೋಡ್ಬಿಟ್ಟು ಬರ್ತೀವಿ ಬಾಬಾ. ಬಾಬಾ ಹೇಳ್ತಾರೆ ಇನ್ನೂ ಬಂಧನ ಹೆಚ್ಚಾಗುತ್ತೆ ಹೊರತು ಬಂಧನದ ಸಮಾಪ್ತಿ ಆಗಲ್ಲ. ಬಾಬಾ ಇಷ್ಟು ಸಹಜವಾಗಿ ಒಂದೇ ಒಂದು ಶಬ್ದ ನಾನು ಹಾಗೂ ನನ್ನ ಬಾಬಾ ಅಷ್ಟೇ, ಇದರಲ್ಲಿ ಎಲ್ಲ ಬಂಧನ ಸಮಾಪ್ತಿ.
ಬಂಧನ ಮುಕ್ತರಾಗಲಿಕ್ಕೆ ಯಾವ ವಯಸ್ಸಿನ ಅವಶ್ಯಕತೆ ಇಲ್ಲ, ಸ್ಥಿತಿಯ ಅವಶ್ಯಕತೆ ಇದೆ ಅಷ್ಟೇ. स्लोगन मैं और मेरापन की अलॉय माना खाद को समाप्त करना ही रियल गोल्ड बनना है. ನಾನು ಹಾಗೂ ನನ್ನತನದ, ನಾನು ಹಾಗೂ ನನ್ನದು ಅಂತ ಹೇಳ್ತೀವಲ್ವ, ನಾನು ಹಾಗೂ ನನ್ನತನದ ಅಲಾಯ್ ಅಂದ್ರೆ ಈ ಮಲಿನವನ್ನು ಸಮಾಪ್ತಿ ಮಾಡಲು. ತುಕ್ಕು ಅಲಾಯ್ ಅಂದ್ರೆ ಆಕ್ಚುಲ್ ಆಗಿ ಮಿಕ್ಸಾರಿಟಿ. ಇವಾಗ ಒಂದು ಗೋಲ್ಡ್ ಇದೆ ಅನ್ಕೊಳ್ಳಿ, ಅದ್ರ ಜೊತೆ ಅಲಾಯ್ ಮಿಕ್ಸ್ ಮಾಡ್ತಾರೆ. ಐರನ್, ಕಾಪರ್ ಮಿಕ್ಸ್ ಮಾಡ್ತಾರೆ. ಅಲಾಯ್ ಅಂದ್ರೆ ಏನಂತಂದ್ರೆ ಮಿಕ್ಸಾರಿಟಿ ಮಾಡೋದು, ಅರಗ ಅಂತ. ಅರಗ ಬಾಬಾ ಹೇಳ್ತಾರೆ, ನಾನು ಹಾಗೂ ನನ್ನ ತನದ ಅರಗವನ್ನು ಸಮಾಪ್ತಿ ಮಾಡುವಂತವರೇ ರಿಯಲ್ ಗೋಲ್ಡ್, ರಿಯಲ್ ಚಿನ್ನ. ನಾನು ಹಾಗೂ ನನ್ನ ತನದ ಅರಗವನ್ನು ಸಮಾಪ್ತಿ ಮಾಡುವಂತವರೇ ಅಪ್ಪಟ ಚಿನ್ನವಾಗುತ್ತಾರೆ. ನೋಡಿ ಬಾವಿಲಿ ಎಕ್ಸಾಂಪಲ್ ಚಿನ್ನದೇ ಕೊಟ್ಟಿದ್ದಾರೆ. ಚಿನ್ನವನ್ನು ಕರಗಿಸ್ಬಿಟ್ರೆ ಎಲ್ಲ ಅಲಾಯ್ ಎಲ್ಲ ಕರಗ್ಬಿಡ್ತು ಅಂದ್ರೆ ಏನ್ ಸಿಗುತ್ತೆ ನಮಗೆ? ಪ್ಯೂರ್ ಗೋಲ್ಡ್ ಸಿಗುತ್ತೆ. ಇಲ್ಲೂ ಕೂಡ ಅಷ್ಟೇ ಅಂತ ಆಭರಣ ಮಾಡಬೇಕು ಅಂದ್ರೆ ಅದನ್ನ ಮಿಕ್ಸ್ ಮಾಡಿ ಸೆಪರೇಟ್ ಮಾಡಬೇಕು ಅಂದ್ರೆ ಅದನ್ನ ರಿಯಲ್ ಗೋಲ್ಡ್ ಯಾವುದು ಆಭರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವುದು ಮಾಡಬೇಕು ಅಂತಂದ್ರೆ ಮಿಕ್ಸರ್ಗೆ ಮಾಡಲೇಬೇಕಾದ್ರೆ ಅದರಲ್ಲಿ ರಿಯಲ್ ಗೋಲ್ಡ್ ಆಗಬೇಕು ಅಂತ ಆಗುತ್ತೆ. मातेश्वरी जी के अनमोल महावाक्य, यह जो मनुष्य गीत गाते हैं वो गीता के भगवान अपना वचन निभाने आ जाओ. अब वो स्वयं गीता का भगवान अपना कल्प पहले वाला वचन पालन करने के लिए आए हैं और कहते हैं, हे बच्चे, जब भारत पर अति धर्मग्लानि होती है तब मैं इसी समय अपना अंजाम पालन करने वाला वायदा निभाने के लिए अवश्य आता हूँ. अब मेरे आने का यह मतलब नहीं कि मैं कोई युगे युगे आता हूँ. अभी युगों में तो कोई धर्मग्लानि नहीं होती, धर्मग्लानि होती ही है कलयुग में. तो परमात्मा कलयुग के अंत के समय आता है और कलयुग फिर कल्प कल्प आता है, तो जरूर वह कल्प कल्प आते हैं. कल्प में फिर 4 युग है, उसको ही कल्प कहते हैं. आधा कल्प सचिव त्रेता में सतोगुण सतो प्रधान, वह परमात्मा के आने की कोई जरूरत नहीं. और द्वापर से तो कोई फिर दूसरे धर्म की शुरुआत है. उस समय भी अति धर्म ग्लानि नहीं है. इससे सिद्ध है कि परमात्मा तीनों युगों में नहीं आते. बाकी रहा कलयुग, उसके अंत के अति धर्म ग्लानि होती है. उस समय परमात्मा आया धर्म विनाश कर सत धर्म स्थापन करते हैं. अगर द्वापर में आया होता तो फिर द्वापर के बाद सतयुग आना चाहिए, फिर कलयुग कहाँ गया? ऐसा तो नहीं कहेंगे. परमात्मा ने घोर अंधियारा कलयुग की स्थापना की. अब यह बातें तो नहीं हो सकती, इसलिए परमात्मा कहते हैं, मैं एक हूँ और एक ही बार आया धर्म हुआ, कलयुग का विनाश कर सतयुग की स्थापना करता हूँ. तो मेरे आने का समय संगम युग. ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಮನುಷ್ಯರಾಡನ್ನ ಆಡ್ತಕ್ಕೆ ಭಗವಂತ ಗೀತೆಯಲ್ಲಿ ತಾವು ಹೇಳಿರುವಂತ ವಚನವನ್ನು ನಿಭಾಯಿಸಿ ಅಂತ. ಈಗ ಸ್ವಯಂ ಅವರು ಗೀತಾ ಭಗವಂತ ಬಂದು ಕಲ್ಪದ ಮೊದಲು ತಿಳಿಸಿರುವಂತ ವಚನದ ಆಧಾರದ ಮೇಲೆ ಏನ್ ಬಂದ್ರು, ಇವಾಗಲೂ ಕೂಡ ಅವರ ವಚನವನ್ನು ನಿಭಾಯಿಸಲು ಬರುತ್ತಾರೆ. ಬಂದು ಹೇಳುತ್ತಾರೆ, ಹೇ ಮಕ್ಕಳೇ, ಭಾರತದಲ್ಲಿ ಅತಿ ಧರ್ಮಗ್ಲಾನಿ ಆಗಿರುವ ಸಮಯದಲ್ಲೇ ನಾನು ನನ್ನ ವಾಯಿದೆ ಅಥವಾ ಪ್ರಮಾಣವನ್ನು ನಿಭಾಯಿಸಲು ಅವಶ್ಯವಾಗಿ ಬರುತ್ತೇನೆ. ಹಂಗಂತೇಳಿ ನಾನು ಯುಗ ಯುಗದಲ್ಲಿ ಬರ್ತೀನಿ ಅಂತಲ್ಲ, ನಾನು ಯಾವಾಗ ಅತಿ ಧರ್ಮಗ್ಲಾನಿ ಆಗುತ್ತೋ ಆಗ ಬರ್ತೀನಿ. ಅತಿ ಧರ್ಮಗ್ಲಾನಿ ಆಗುವುದು ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಪರಮಾತ್ಮ ಬರುವುದು ಸಹ ಕಲಿಯುಗದ ಅಂತಿಮದಲ್ಲಿ ಅಂತ ಹೇಳ್ತಿದ್ದಾರೆ. ಮತ್ತೆ ಒಂದು ಕಲ್ಪ ಅಂದ್ರೆ 4 ಯುಗಗಳಿರುತ್ತೆ. 4 ಯುಗಗಳ ಅರ್ಧ ಕಲ್ಪ, ಸತ್ಯುಗ, ತ್ರೇತಾಯುಗ, ಸತೋಗುಣಿ, ಸತೋ ಪ್ರಧಾನ. ಅಲ್ಲಿ ಪರಮಾತ್ಮ ಬರೋ ಅವಶ್ಯಕತೆ ಇಲ್ಲ. ಮತ್ತೆ 3ನೇ ಯುಗ ಯಾವುದು? ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಆಗಾಗಲೇ ಧರ್ಮ ಸ್ಟಾರ್ಟ್ ಆಗುತ್ತೆ, ಮತ್ತೆ ಧರ್ಮಗ್ಲಾನಿ ಎಲ್ಲ ಆಗುತ್ತೆ ಅಲ್ವಾ. ಧರ್ಮಗಳು ಸ್ಟಾರ್ಟಿಂಗ್ ಆಗಿರುವಂತ ಕಾರಣಲ್ಲೂ ಕೂಡ ಪರಮಾತ್ಮ ಬರುವುದಿಲ್ಲ. ಇದರಲ್ಲಿ ಸಿದ್ಧ ಆಗುತ್ತೆ ಪರಮಾತ್ಮ 3 ಯುಗಗಳಲ್ಲಿ ಬರುವುದಿಲ್ಲ.
ಪರಮಾತ್ಮ ಬರುವುದು ಕೊನೆಯ ಯುಗ ಯಾವುದು? ಕಲಿಯುಗದಲ್ಲಿ. ಆ ಕಲಿಯುಗದಲ್ಲೂ ಕೂಡ ಅಂತ್ಯದಲ್ಲಿ ಏನಾಗುತ್ತೆ? ಧರ್ಮ ಗ್ಲಾನಿ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಆ ಸಮಯದಲ್ಲೇ ಬರ್ತಾರೆ. ಒಂದು ವೇಳೆ ಪರಮಾತ್ಮ ದ್ವಾಪರ ಯುಗದಲ್ಲೇ ಬಂದಿದ್ದಾರೆ ಅಂತ ಅನ್ಕೊಂಡು, ಪರಮಾತ್ಮ ದ್ವಾಪರ ಯುಗದಲ್ಲಿ ಬಂದರೆ ದ್ವಾಪರ ಯುಗದ ನಂತರ ಏನ್ ಬರಬೇಕು? ಸತ್ಯಯುಗ ಬರಬೇಕು. ಕಲಿಯುಗ ಬಂತು ಅಂತಂದ್ರೆ ಪರಮಾತ್ಮ ಬಂದು ಕಲಿಯುಗ ಸ್ಥಾಪನೆ ಮಾಡಿದ್ದಾರೆ ಅಂತ ಹೆಸರಾಗುತ್ತೆ. ಈ ರೀತಿ ಆಗಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪರಮಾತ್ಮ ಬರಬೇಕಾಗಿರೋದು ಕೂಡ ಒಂದೇ ಬಾರಿ. ಕಲಿಯುಗ ಎಷ್ಟು ಸತಿ ಬರುತ್ತೆ ಒಂದು ಕಲ್ಪಕ್ಕೆ? ಒಂದೇ ಸತಿ. ಅಂದ್ರೆ ಕಲಿಯುಗದ ಅಂತ್ಯದಲ್ಲೇ ಬರ್ತಾರೆ ಅಂದ್ರೆ ಕಲ್ಪದ ಒಂದೇ ಒಂದು ಬಾರಿ ತಂದೆ ಬರ್ತಾರೆ, ಬಂದು ಕಲಿಯುಗದ ವಿನಾಶ ಸತ್ಯಯುಗ ಸ್ಥಾಪನೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ ಬರುವ ಸಮಯವೇ ಸಂಗಮದ ಸಮಯ ಅಂತ ಬಾಬಾ ತಿಳಿಸ್ತಾರೆ, ನಮ್ಮ ತಿಳಿಸ್ಕೊಡ್ತಾರೆ ಸ್ಪಷ್ಟೀಕರಣ. ಭಗವಂತನ ಅವತರಣ ಹೆಂಗಾಗುತ್ತೆ ಅಂತ ಯಾರು ನಮ್ಗೆ ಕೇಳಿದ್ರೆ ಇಷ್ಟು ಸ್ಪಷ್ಟವಾಗಿ ನಾವು ಹೇಳಬೇಕು. ಯಾಕಂದ್ರೆ ಹೊರಗಡೆ ಏನಂತ ಅನ್ಕೊಡುತ್ತಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಭಗವಂತ ಅಂತ ತಿಳ್ಕೊಂಡಿರುವಂತ ಕಾರಣ ಭಗವಂತ ದ್ವಾಪರಯುಗದಲ್ಲಿ ಬರ್ತಾರೆ ಅಂತ ಒಂದು ಹೇಳಿಕೆ ಇದೆ. ಗೀತೆ ಭಗವಂತ ದ್ವಾಪರಯುಗದಲ್ಲಿ ಬರ್ತಾರೆ ಅಂತ. ಅದಕ್ಕೋಸ್ಕರ ಆ ಕಲ್ಪನೆಯನ್ನು, ಆ ತಪ್ಪು ವಚನವನ್ನು ನಾವು ಅದನ್ನು ಸರಿಪಡಿಸಬೇಕು ಈ ಮುಖಾಂತರ. ಓಂ ಶಾಂತಿ. ಇವತ್ತೆಲ್ಲ ಎಷ್ಟು ಸುಂದರವಾಗಿ ಅನ್ಕೊಳ್ಳಿ ಹೇಳಿದ್ದಾರೆ. ಸದಾ ಸುಖಿ ಸದಾ ಶಾಂತರನ್ನಾಗಿ ನಾನು ಮಾಡಲು ಬರ್ತೇನೆ. ಅದಕ್ಕೋಸ್ಕರ ಮತ್ತಂತೆ ನಡೀರಿ.